ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಶ್ರೀನಿವಾಸ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಈ ದಿನ ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದದ ಕೆಲವು ಶ್ಲೋಕಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ. ಮೊದಲಿಗೆ ಪ್ರಾರ್ಥನೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಶ್ರೀಮದ್ ಭಾಗವತ ಮಹಾಪುರಾಣದ 11ನೇ ಸ್ಕಂದ, ಅಲ್ಲಿ ನವಯೋಗಿಗಳ ಒಂದು ಸಂವಾದದ ಒಂದು ಭಾಗ. ಮಹಾಭಾರತದ ಘನಘೋರ ಯುದ್ಧ ಮುಗಿದಿರುತ್ತೆ. ಪರಮಾತ್ಮ ಶ್ರೀಕೃಷ್ಣನ ಅವತಾರದ ಅನೇಕ ಉದ್ದೇಶಗಳು, ಅವೆಲ್ಲವನ್ನು ಅವನು ಪೂರ್ಣ ಮಾಡಿರ್ತಾನೆ. ಅವನ ಅನೇಕ ಉದ್ದೇಶಗಳಲ್ಲಿ ಧರ್ಮವನ್ನು ಎತ್ತಿ ಹಿಡಿಬೇಕು, ಧರ್ಮವನ್ನು ಮರುಸ್ಥಾಪನೆ ಮಾಡಬೇಕು, ಹಾಗೂ ಭೂಭಾರವನ್ನು ಕಡಿಮೆ ಮಾಡಬೇಕು ಅನ್ನುವಂತಹದ್ದು ಅವನ ಉದ್ದೇಶವಾಗಿರುತ್ತೆ. ಈ ಕಾರಣದಿಂದ ಪರಮಾತ್ಮ ಅವತಾರವನ್ನು ತಗೊಂಡು ಬಂದಿರ್ತಾನೆ. ಅನೇಕ ಉದ್ದೇಶಗಳು ಈಡೇರಿರುತ್ತೆ. ಭೂಭಾರ ಅಂತ ಹೇಳಿ ಆ ಮಹಾಭಾರತದ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಕೂಡ ನಾಶ ಆಗಿರುತ್ತೆ. ಈಗ ಪರಮಾತ್ಮ ತನ್ನ ಅವತಾರವನ್ನು ಸಮಾಪ್ತಿ ಮಾಡುವಂತಹ ಸಂದರ್ಭ. ಈಗ ಅವನ ಅನೇಕ ಉದ್ದೇಶಗಳಲ್ಲಿ ಯದುವಂಶದ ನಾಶ ಆಗಬೇಕು. ಸೊ ಯದುವಂಶಿಗಳ ನಾಶ ಅನ್ನುವಂತಹದ್ದು ಕೂಡ ಪರಮಾತ್ಮನ ಒಂದು ಉದ್ದೇಶ. ಸೊ ಈಗ ಪರಮಾತ್ಮ ಅದಕ್ಕೆ ಒಂದು ಯೋಜನೆಯನ್ನು ಮಾಡಿದ್ದಾನೆ, ಸಂಕಲ್ಪವನ್ನು ತಗೊಂಡಿದ್ದಾನೆ, ಸಂಕಲ್ಪ ಮಾಡಿ ಆಗಿದೆ. ಈಗ ಸಂಕಲ್ಪವನ್ನು ಕಾರ್ಯರೂಪಕ್ಕೆ ತರುವಂತಹ ಕೆಲಸ ಆಗಬೇಕು. ಸೊ ಹೀಗಾಗಿ ಪರಮಾತ್ಮ ಈ ಒಂದು ಉದ್ದೇಶವನ್ನು ಪೂರ್ಣ ಮಾಡದೆ ತನ್ನ ಅವತಾರವನ್ನು ಸಮಾಪ್ತಿಗೊಳಿಸಿದ್ರೆ ಮತ್ತೆ ಈ ಒಂದು ಯದುವಂಶಿಗಳ ನಾಶ ಅಂತ ಹೇಳಿ ಅದಕ್ಕಾಗಿ ಮತ್ತೊಮ್ಮೆ ಅವನು ಅವತಾರವನ್ನು ತಗೋಬೇಕಾಗತ್ತೆ. ಹಾಗಾಗಿ ಅದನ್ನು ಮಾಡಿ ಮುಗಿಸಬೇಕು ಅಂತ ಹೇಳಿ ಸಂಕಲ್ಪವನ್ನು ತಗೊಂಡಿರ್ತಾನೆ. ಈಗ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಅದಕ್ಕಾಗಿ ಅನೇಕ ಬಾರಿ ದ್ವಾರಕಾ ಮತ್ತು ಹಸ್ತಿನಾಪುರಕ್ಕೆ ಅನೇಕ ಬಾರಿ ಪ್ರಯಾಣಗಳನ್ನು ಮಾಡಿರ್ತಾನೆ. ಈ ಯದುವಂಶಿಗಳಿಗೆ ಈ ಸಮಯದಲ್ಲಿ ಉಗ್ರಸೇನ ಮಹಾರಾಜ ಆಗಿರ್ತಾನೆ. ಯದುವಂಶಿಗಳ ನಾಶ ಮಾಡುವಂತಹ ಈ ಒಂದು ಕಾರ್ಯಕ್ಕಾಗಿ ಅವನು ಉಗ್ರಸೇನನ ಸಲಹೆಯನ್ನು ತಗೋಬೇಕು ಅಂತ ಹೇಳಿ ಅನೇಕ ಬಾರಿ ಅವನ ಜೊತೆ ಮಾತುಕತೆ ಆಡಿರ್ತಾನೆ. ಪರಮಾತ್ಮ ಶ್ರೀಕೃಷ್ಣನ ಒಂದು ಜೀವನವನ್ನು ನಾವು ಅಭ್ಯಾಸ ಮಾಡಿದ್ರೆ ಪರಮಾತ್ಮ ಶ್ರೀಕೃಷ್ಣ ಎಂದೂ ಕೂಡ ರಾಜನಾಗಲಿಲ್ಲ, ಆದರೆ ಅನೇಕರನ್ನ ರಾಜನನ್ನಾಗಿ ಮಾಡಿದ. ಸೊ ಭಗವಂತ ಶ್ರೀಕೃಷ್ಣ ಅಂತಂದ್ರೆ ಹಿ ಈಸ್ ಎ ಕಿಂಗ್ ಮೇಕರ್. ಈಗ ಯದುವಂಶಿಗಳ ನಾಶಕ್ಕಾಗಿ ಅವನು ಒಂದು ಯೋಜನೆಯನ್ನು ರೂಪಿಸಿಯಾಗಿದೆ. ಅದರ ಪ್ರಕಾರ ಈ ಯದುವಂಶಿಗಳಿಗೆ ಒಬ್ಬ ಬ್ರಾಹ್ಮಣನಿಂದ ಶಾಪ ತಗಲುವಂತಾಗಿದೆ. ಈಗ ಬ್ರಾಹ್ಮಣನ ಶಾಪ ತಗಲಬೇಕು, ಅದು ಫಲಪ್ರದವಾಗಬೇಕು.
ಹಾಗೂ ಶ್ರೀಕೃಷ್ಣ ತಾನು ತೆಗೆದುಕೊಂಡಂತಹ ಈ ಒಂದು ಸಂಕಲ್ಪ ಅದು ಕೂಡ ನೆರವೇರಬೇಕು. ಸೊ ಅಂದುಕೊಂಡಂತೆ ಒಂದು ಸಂದರ್ಭದಲ್ಲಿ ಈ ಯದುವಂಶಿಗಳೆಲ್ಲರೂ ಕೂಡ ಅವರವರೇ ಕಾದಾಡಿ ಅಲ್ಲಿ ಪ್ರತಿಯೊಬ್ಬರೂ ಕೂಡ ನಾಶವಾಗ್ತಾರೆ. ಅಲ್ಲಿ ಯಾರೊಬ್ಬರೂ ಕೂಡ ಉಳ್ಕೊಳ್ಳಿಲ್ಲ. ಇದು ಈ ಒಂದು ಬ್ಯಾಕ್ಗ್ರೌಂಡು. ಈ ಸಂದರ್ಭದಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಗಳು ಆಗಿದೆ. ಈ ಒಂದು ಸಂದರ್ಭದಲ್ಲಿ ಪರಮಾತ್ಮ ಶ್ರೀಕೃಷ್ಣ ತನ್ನ ತಂದೆ ವಸುದೇವ ಅವನ ಅರಮನೆಗೆ ಬಂದಿರ್ತಾನೆ. ಮತ್ತು ದ್ವಾರಕೆಯನ್ನು ಬಿಟ್ಟು ಅನೇಕ ಋಷಿಮುನಿಗಳು ಕೂಡ ಪಿಂಡಾರಕ ಕ್ಷೇತ್ರಕ್ಕೆ ಬಂದು ಸೇರಿದ್ದಾರೆ. ಅಂತಹವರಲ್ಲಿ ಶ್ರೀ ನಾರದರು ಕೂಡ ಒಬ್ಬರಾಗಿರ್ತಾರೆ. ಭಗವಾನ್ ಶ್ರೀಕೃಷ್ಣ ತಂದೆ ವಸುದೇವನ ಮನೆಯಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾನೆ ಅನ್ನುವಂತಹದ್ದು ಶ್ರೀ ನಾರದರಿಗೆ ಗೊತ್ತಾಗುತ್ತೆ. ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಶ್ರೀ ನಾರದರು ವಸುದೇವನ ಮನೆಗೆ ಬರ್ತಾರೆ. ಭಗವಂತ ಶ್ರೀಕೃಷ್ಣನನ್ನ ಭೇಟಿ ಮಾಡಬೇಕು ಅಂತ. ಆರ್ಚಿತಂ ಸುಖಮಾಸೀನಂ ಅಭಿವಾದ್ಯೇದಬ್ರವೀತ್. ಮನೆಗೆ ಬಂದಂತಹ ಶ್ರೀ ನಾರದರಿಗೆ ಮನೆಯವರೆಲ್ಲರೂ ಶ್ರೀಕೃಷ್ಣನ ಸಹಿತವಾಗಿ ಮನೆಯವರೆಲ್ಲರೂ ಕೂಡ ಸ್ವಾಗತವನ್ನು ಮಾಡಿ ನಾರದರ ಪಾದಪೂಜೆಯನ್ನು ಮಾಡ್ತಾರೆ. ಶ್ರೀ ನಾರದರಿಗೆ ಒಂದು ಉಚಿತವಾದ ಆಸನವನ್ನು ಕೊಟ್ಟು ಅವರ ಕುಶಲವನ್ನು ವಿಚಾರಿಸಿ ಆ ನಂತರ ವಸುದೇವ ನಾರದರೊಂದಿಗೆ ಮಾತನಾಡ್ತಾನೆ. ಹೇ ಭಗವಾನ್, ಶ್ರೀ ನಾರದರೇ, ನಿಮ್ಮ ಲೋಕ ಸಂಚಾರ ಅನ್ನುವಂತಹದ್ದು ಸಾಮಾನ್ಯವಾಗಿ ಸರ್ವಜನರ ಹಿತಕ್ಕಾಗಿ ನೀವು ಎಲ್ಲ ಭೂಭಾಗಗಳನ್ನು ಸಂದರ್ಶನ ಮಾಡುವಂತಹದ್ದೇ ಎಲ್ಲ ಜೀವಿಗಳನ್ನು ಉದ್ಧಾರ ಮಾಡಬೇಕು ಅನ್ನುವಂತಹದ್ದು. ಹೀಗಾಗಿ ಒಬ್ಬ ಸಂತ, ಒಬ್ಬ ಸಾಧು ಪುರುಷ ಅವನು ಇಲ್ಲಿ ಬಂದಿದ್ದಾನೆ ಅಂತಂದ್ರೆ ಹಿ ಇಸ್ ಸಾಕ್ಷಾತ್ ದೇವ. ಸೊ ಅದರಿಂದ ಒಬ್ಬ ಸಂತ ಸಾಧುವಿನ ದರ್ಶನ ಅಂತಂದ್ರೆ ಇಟ್ ಈಸ್ ಎ ಗ್ರೇಟ್ ಆಪರ್ಚುನಿಟಿ ಫಾರ್ ಎ ಸತ್ಸಂಗ. ಆದ್ರಿಂದ ಈ ಒಂದು ಸಂದರ್ಭವನ್ನು ನಾನು ಉಪಯೋಗಿಸ್ಕೊತೀನಿ. ದಯಮಾಡಿ ನಾರದರೆ, ನನ್ನದೊಂದು ಪ್ರಶ್ನೆ ಇದೆ. ಈ ಹಿಂದೆ ನಾನು ಮತ್ತು ದೇವಕಿ ಪರಮಾತ್ಮ ಶ್ರೀಕೃಷ್ಣನಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿದ್ವಿ. ಭಗವಂತ ನಮಗೆ ಮೋಕ್ಷ ಧರ್ಮವನ್ನು ಕೊಡು, ಆತ್ಮಜ್ಞಾನವನ್ನು ತಿಳಿಸ್ಕೊಡು ಅಂತ ಹೇಳಿ ವಸುದೇವ ಮತ್ತು ದೇವಕಿ ಪರಮಾತ್ಮ ಶ್ರೀಕೃಷ್ಣನನ್ನ ಕೇಳಿರ್ತಾರೆ. ಆಗ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಒಂದು ಸಂದರ್ಭದಲ್ಲಿ ಶ್ರೀ ನಾರದರು ಬರ್ತಾರೆ, ಅವರ ಮುಖೇನ ನನಗೆ ಜ್ಞಾನ ಪ್ರಾಪ್ತಿ ಆಗಬೇಕು, ಅವರು ಬಂದು ನಿಮಗೆ ಎಲ್ಲವನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳಿ ಪರಮಾತ್ಮ ಸುಮ್ಮನಾಗಿರ್ತಾನೆ. ಅದಾದ ನಂತರದಲ್ಲಿ ಈಗ ನೀವು ಮನೆಗೆ ಬಂದಿದ್ದೀರಾ, ಇಂತಹ ಅವಕಾಶ ದೇವತೆಗಳಿಗೂ ಸಿಗೋದಿಲ್ಲ, ಇದು ಅನಾಯಾಸವಾಗಿ ನಮಗೆ ಸಿಕ್ಕಿದೆ. ಆದ್ರಿಂದ ದಯಮಾಡಿ ನಮಗೆ ನೀವು ಮೋಕ್ಷ ಧರ್ಮ, ಆತ್ಮಜ್ಞಾನವನ್ನು ನೀವು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಶ್ರೀ ನಾರದರಲ್ಲಿ ವಸುದೇವ ಮತ್ತು ದೇವಕಿಯರು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ವಸುದೇವನಿಗೆ ಹಿಂದಿನ ಅನೇಕ ಜನ್ಮಗಳ ಕೆಲವು ವೃತ್ತಾಂತಗಳು ನೆನಪಿಗೆ ಬರುತ್ತೆ. ವಸುದೇವ ಹೇಳ್ತಾನೆ, ನಾವು ಹಿಂದೆ ಅನೇಕ ಜನ್ಮಗಳಲ್ಲಿ ಪರಮಾತ್ಮನ ಕುರಿತು ತಪಸ್ಸು, ಪೂಜೆ, ಪ್ರಾರ್ಥನೆ, ಉಪಾಸನೆ, ಆರಾಧನೆ ಎಲ್ಲವನ್ನ ಮಾಡಿದ್ವಿ. ಸಾಕ್ಷಾತ್ ವಿಷ್ಣುವನ್ನ ನಾನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೆ. ಆಗ ಪರಮಾತ್ಮ ಕೇಳ್ತಾನೆ, ವಿಷ್ಣು ನಿಮಗೆ ಏನ್ ಬೇಕು ಅಂತ ಕೇಳ್ತಾನೆ. ಆಗ ನಾವು ಅಜ್ಞಾನದಿಂದ ಶ್ರೀಹರಿಯನ್ನ ನೀನೇ ನನಗೆ ಮಗನಾಗಿ ಬರಬೇಕು ಅಂತ ಕೇಳ್ಕೊಂಡ್ಬಿಟ್ಟೆ. ನಾನು ಪರಮಾತ್ಮನಲ್ಲಿ ನನಗೆ ಮೋಕ್ಷ ಬೇಕು ಅನ್ನುವಂತಹದ್ದನ್ನ ಕೇಳ್ಕೊಂಡಿದ್ದಿದ್ರೆ ನನಗೆ ಈಗಾಗಲೇ ಮೋಕ್ಷ ಸಿಕ್ಕೋಗಿರೋದು. ಆದರೆ ನಾನು ಮೋಕ್ಷವನ್ನ ಬೇಡಲಿಲ್ಲ. ಅಜ್ಞಾನ ಅವಿದ್ಯೆಯ ಕಾರಣದಿಂದ, ಮೋಹದಿಂದ ಭಗವಂತ ನೀನು ನನಗೆ ಮಗನಾಗಿ ಹುಟ್ಟಿ ಬರಬೇಕು ಅಂತ ಹೇಳಿ ಲೌಕಿಕ ಇಚ್ಛೆಯನ್ನ ನಾನು ವ್ಯಕ್ತಪಡಿಸಿದೆ. ಅದರಂತೆ ಪರಮಾತ್ಮ ಇಲ್ಲಿ ನಮಗೆ ಮಗನಾಗಿ ಬಂದಿದ್ದಾನೆ. ಆದರೆ ಪ್ರತಿ ಬಾರಿ ನಾವು ಪರಮಾತ್ಮ ಶ್ರೀಕೃಷ್ಣನನ್ನ ಇಲ್ಲಿ ನೋಡಿದಾಗ ಇವನು ನಮ್ಮ ಮಗ ಅನ್ನುವಂತಹ ಮೋಹ ಮಾತ್ರ ನನ್ನ ಸ್ಮರಣೆಗೆ ಬರ್ತಾ ಇದೆ. ಆದರೆ ಇಲ್ಲಿ ನನ್ನ ಮುಂದೆ ಇರುವಂತಹವನು ಪರಮಾತ್ಮ ಅನ್ನುವಂತಹ ಸ್ಮರಣೆನೇ ನನ್ನ ಚಿತ್ತಕ್ಕೆ ಬರ್ತಾ ಇಲ್ಲ.
ಇದಕ್ಕಿಂತ ದೊಡ್ಡ ಮಾಯೆ ಯಾವುದಿದೆ? ಮಾಯೆನಲ್ಲಿ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಈ ಮಾಯೆಯಿಂದ ನನಗೆ ಬಿಡುಗಡೆ ಬೇಕು. ಈ ಕಾರಣದಿಂದ ನನಗೆ ಈ ಆತ್ಮಜ್ಞಾನ, ಈ ಮೋಕ್ಷ ಧರ್ಮ ಇವೆಲ್ಲವನ್ನ ನೀವು ಹೇಳ್ಕೊಡ್ಬೇಕು ಅಂತ ಹೇಳಿ ಹಳೆಯ ಕೆಲವು ವೃತ್ತಾಂತಗಳನ್ನು ನೆನಪಿಗೆ ತಂದುಕೊಂಡು ಶ್ರೀ ನಾರದರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಇನ್ಫ್ಯಾಕ್ಟ್ ವಸುದೇವ ಮಾಡಿದಂತಹ ಈ ಒಂದು ಪ್ರಶ್ನೆ, ನನಗೆ ಈ ಒಂದು ಮೋಕ್ಷ ಧರ್ಮ ಬೇಕು, ಆತ್ಮಜ್ಞಾನ ಬೇಕು ಅನ್ನುವಂತಹ ಕೇಳಿಕೊಂಡಿದ್ದ ಈ ಒಂದು ಪ್ರಶ್ನೆ ನಾರದರಿಗೆ ಎಷ್ಟೋ ಸಾವಿರ ವರ್ಷಗಳ ಹಿಂದಿನ ಘಟನೆಗೆ ಕರ್ಕೊಂಡು ಹೋಗುತ್ತೆ. ನಾರದರು ಹೇಳ್ತಾರೆ, ಈ ವಿಚಾರವನ್ನ ಬಹಳ ಹಿಂದೆ ನವಯೋಗಿಗಳು ರಾಜ ನಿಮಗೆ ಅವನು ಕೇಳಿದಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾದ್ರೆ ಈ ಮೋಕ್ಷ ಧರ್ಮವನ್ನು ಅವರಿಗೆ ಉಪದೇಶ ಮಾಡಿರ್ತಾನೆ. ಅದು ನನ್ನ ನೆನಪಿಗೆ ಬಂದಿದೆ. ಈಗ ಅಲ್ಲಿ ನವಯೋಗಿಗಳು ರಾಜ ನಿಮಗೆ ಯಾವ ರೀತಿಯಲ್ಲಿ ಉಪದೇಶವನ್ನು ಮಾಡಿದ್ದಾನೆ, ಅದೇ ರೀತಿಯಲ್ಲಿ ಅಲ್ಲಿ ಏನು ಅವನು ಉಪದೇಶ ಕೊಟ್ಟಿದ್ದಾನೆ, ಆ ಉಪದೇಶವನ್ನು ಸಂಪೂರ್ಣವಾಗಿ ನಾನು ನಿನಗೆ ತಿಳಿಸ್ಕೊಡ್ತೀನಿ ಅಂತ ನಾರದರು ಹೇಳ್ತಾರೆ. ಇಲ್ಲಿ ಈ ನವಯೋಗಿಗಳು ಅಂತಂದ್ರೆ ಯಾರು? ನವಯೋಗಿಗಳು ಅಂತಂದ್ರೆ ಸ್ವಯಂಭುವ ಮನು ಅನ್ನುವಂತಹ ಒಬ್ಬ ಪ್ರಸಿದ್ಧ ಪುರುಷ ಇರ್ತಾನೆ. ಈ ಸ್ವಯಂಭುವ ಮನುವಿಗೆ ಪ್ರಿಯಂವ್ರತ ಅನ್ನುವಂತಹ ಒಬ್ಬ ಮಗ ಇರ್ತಾನೆ. ಪ್ರಿಯಂವ್ರತನ ಮಗ ಆಗ್ನೇತ್ರ, ಆಗ್ನೇತ್ರನ ಮಗ ನಾಭಿ, ನಾಭಿಯ ಮಗನ ಹೆಸರು ವೃಷಭದೇವ. ಇಲ್ಲಿ ವೃಷಭದೇವ ಅನ್ನುವಂತಹದ್ದು ಪುರಾಣದಲ್ಲಿ ಅನೇಕ ಬೇರೆ ಬೇರೆ ಭಾಗಗಳಲ್ಲಿ ಕಂಡು ಬರುತ್ತೆ. ಸೊ ವಿಚ್ ವೃಷಭದೇವ ಈಸ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ವೃಷಭದೇವ ಅನ್ನುವಂತಹದ್ದು ಸ್ವಯಂಭುವ ಮನುವಿನ ವಂಶದಿಂದ ಬಂದಿರುವಂತಹ ವೃಷಭದೇವ ಅನ್ನೋದನ್ನ ತಿಳಿಸೋದಕ್ಕೆ ಇಲ್ಲಿ ಭಾಗವತ ಪುರಾಣ ಅವನ ಪೂರ್ವಜರನ್ನ ನಮ್ಮ ನೆನಪಿಗೆ ತಂದುಕೊಟ್ಟಿದೆ. ಈ ವೃಷಭದೇವ ಅನ್ನುವಂತಹವನು ಬಹಳ ಪ್ರಸಿದ್ಧನಾದ ರಾಜನಾಗಿರ್ತಾನೆ. ಅವನಿಗೆ 100 ಜನ ಗಂಡು ಮಕ್ಕಳಿರ್ತಾರೆ. ಅವರೆಲ್ಲರೂ ಕೂಡ ದೇ ಆರ್ ಆಲ್ ವೆರಿ ಗ್ರೇಟ್ ಸ್ಕಾಲರ್ಸ್, ವೇದಾಧ್ಯಯನವನ್ನ ಮಾಡಿರ್ತಾರೆ. ಈ ವೃಷಭದೇವ ಕೂಡ ಸಾಕ್ಷಾತ್ ವಾಸುದೇವನ ಅಂಶ ಅಂತ ಹೇಳ್ತಾರೆ. ಸೊ ಅದರಿಂದ ವೃಷಭದೇವ ಅಂತಂದ್ರೆ ಹಿ ಈಸ್ ಅಂಶಾವತಾರ ಆಫ್ ದಿ ಭಗವಂತ. ಸೊ ಈ 100 ಜನ ಮಕ್ಕಳಲ್ಲಿ, ವೃಷಭದೇವನ 100 ಜನ ಮಕ್ಕಳಲ್ಲಿ ಭರತ ಅನ್ನುವಂತಹವನು ಹಿರಿಯ. ಅವನು ಈಸ್ ಎ ರಾಜರ್ಷಿ. ಅನೇಕ ವರ್ಷಗಳವರೆಗೆ ಇಡೀ ಭೂಮಂಡಲವನ್ನ ಬಹಳ ಸುಭಿಕ್ಷವಾಗಿ ಆಳಿದಂತಹ ಮಹಾಪುರುಷ. ಈ ಭರತನಿಗೆ ಒಂದು ಸಂದರ್ಭದಲ್ಲಿ ವೈರಾಗ್ಯ ಉಂಟಾಗಿ ಎಲ್ಲವನ್ನ ಬಿಟ್ಟುಕೊಟ್ಟು ಕಾಡಿಗೆ ತಪಸ್ಸು ಮಾಡಬೇಕು, ಜ್ಞಾನವನ್ನ ಪಡ್ಕೋಬೇಕು ಅಂತ ಹೇಳಿ ಒಂದು ವೈರಾಗ್ಯವನ್ನು ಹೊಂದಿ ರಾಜ್ಯವನ್ನು ಬಿಟ್ಟು ಹೊರಟೋಗ್ತಾನೆ. ಸೊ 100 ಜನ ಆ ಮಕ್ಕಳಲ್ಲಿ ಭರತ ಹೊರಟು ಹೋಗ್ತಾನೆ. ಉಳಿದ 99 ಜನ ಮಕ್ಕಳಿರ್ತಾರೆ. ಅವರಲ್ಲಿ 81 ಜನ ಮಕ್ಕಳು ಈ ಬ್ರಾಹ್ಮಣ ಧರ್ಮವನ್ನ ಅನುಸರಿಸಿ ಬಹಳ ನೇಮ ನಿಷ್ಠೆಯಿಂದ ಎಲ್ಲ ಕಡೆ ಪೌರಾಹಿತ್ಯ, ಹೋಮ ಹವನ, ಯಾಗ ಯಜ್ಞ ಇವುಗಳನ್ನು ಮಾಡಿಸುವಂತಹ ಕೆಲಸಕ್ಕೆ ಸ್ವಯಂ ಪ್ರೇರಿತರವಾಗಿ ಆ ಕೆಲಸಕ್ಕೆ ಹೊರಡೋಗ್ತಾರೆ. ಇನ್ನು ವೃಷಭದೇವನಿಗೆ ಉಳಿದಿರುವಂತಹವರು ಕೇವಲ 18 ಜನ ಮಕ್ಕಳು. ಆ 18 ಜನ ಮಕ್ಕಳಲ್ಲಿ 9 ಜನ ಮಕ್ಕಳು ವಿಶ್ವದ ಬೇರೆ ಬೇರೆ 9 ಭೂಭಾಗಗಳನ್ನು ಆಳ್ತಾರೆ. ಇನ್ನು ಉಳಿದ 9 ಜನ ಯಾರು ಅಂತಂದ್ರೆ ಅವರೇ ಈ ನವಯೋಗಿಗಳು. ಈ ನವಯೋಗಿಗಳು ಯಾರು ಅಂತಂದ್ರೆ ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರಿ, ದ್ರುಮಿಲ, ಚಮಸ ಮತ್ತು ಕರಭಾಜನ. ಸೊ ಭೂಭಾಗದ ಒಂದು ಕಡೆ ವಿದೇಹ ದೇಶದ ರಾಜ, ಅವನ ಹೆಸರು ನಿಮಿ ಅಂತ. ಅವನು ಒಂದು ದೊಡ್ಡ ಸತ್ರಯಾಗವನ್ನು ಮಾಡ್ತಾ ಇರ್ತಾನೆ. ಈ ಸತ್ರಯಾಗ ಅನ್ನುವಂತಹದ್ದು ಬಹಳ ದೊಡ್ಡ ಈವೆಂಟ್. ಆ ಯಾಗದಲ್ಲಿ ಅನೇಕ ದೊಡ್ಡ ದೊಡ್ಡ ಋಷಿ ಮುನಿಗಳೆಲ್ಲ ಸೇರಿರ್ತಾರೆ. ಆ ಯಾಗಶಾಲೆಗೆ ಈ ನವಯೋಗಿಗಳು ಬರ್ತಾರೆ. ಸಾಮಾನ್ಯವಾಗಿ ನವಯೋಗಿಗಳು ಸಂಚಾರ ಅಂತ ಹೇಳಿ ದೇಶವನ್ನು ಸುತ್ತುತ್ತಾ ಇರ್ತಾರೆ.
ಈ ಪ್ರಕಾರ ಆ ಸಂದರ್ಭದಲ್ಲಿ ನವಯೋಗಿಗಳು ರಾಜ ನಿಮಿಯ ಯಾಗಶಾಲೆಗೆ ಬಂದಿದ್ದಾರೆ. ಈ ಸತ್ರಯಾಗ ಅನ್ನುವಂತಹದ್ದು ಒಟ್ಟು 41 ದಿನಗಳು ನಡೆಯುವಂತಹ ಬಹಳ ದೊಡ್ಡ ಯಾಗ. ಮತ್ತು ಈ ಯಜ್ಞದಲ್ಲಿ ಹೋಮಕುಂಡದಲ್ಲಿ ಈ ಒಂದು ಯಜ್ಞ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ಸಾಕ್ಷಾತ್ ಅಗ್ನಿದೇವ ಅವನೇ ಯಜ್ಞಕುಂಡದಲ್ಲಿ ಬಂದಿರ್ತಾನೆ. ಸೊ ನವಯೋಗಿಗಳು ಈ ನಿಮಿಯ ಯಾಗಶಾಲೆಗೆ ಬಂದಾಗ ಅಗ್ನಿದೇವನ ಸಹಿತವಾಗಿ ರಾಜ ನಿಮಿ ಹಾಗೂ ಅನೇಕ ಋಷಿಗಳು ಸಮಸ್ತರು ಎದ್ದು ನಿಂತು ಗೌರವವನ್ನು ಸೂಚಿಸ್ತಾರೆ. ಅವರೆಲ್ಲರ ಕಣ್ಣಿಗೆ ಈ ನವಯೋಗಿಗಳು ಸಾಕ್ಷಾತ್ ಬ್ರಹ್ಮಪುತ್ರರಂತೆ ಕಾಣ್ತಾರೆ. ರಾಜ ನಿಮಿ ಬಹಳ ನಯ ವಿನಯದಿಂದ ನವಯೋಗಿಗಳ ಪಾದ ಪೂಜೆಯನ್ನ ಮಾಡ್ತಾನೆ, ಸ್ವಾಗತವನ್ನು ಮಾಡ್ತಾನೆ. ಅವರೆಲ್ಲರಿಗೂ ಉಚಿತವಾದ ಆಸನವನ್ನು ಕೊಟ್ಟು ನಂತರ ಅವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ನೀವೆಲ್ಲ ಇಲ್ಲಿ ಬಂದಿರುವಂತಹದ್ದೇ ನಮ್ಮ ಸೌಭಾಗ್ಯ. ನಮ್ಮೆಲ್ಲರನ್ನ ಹರಿಸಿ ಆಶೀರ್ವಾದ ಮಾಡಬೇಕು ಅಂತಾನೆ ನೀವು ಬಂದಿದ್ದೀರಾ. ನೀವೆಲ್ಲ ದೇವತಾ ಸ್ವರೂಪಿಗಳು. ನಿಮ್ಮಿಂದ ನಾವು ಪಾವನರಾಗಿ ಹೋಗ್ತೀವಿ. ಅದರಿಂದ ನಿಮ್ಮೆಲ್ಲರ ಕೃಪೆ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊತಾರೆ. ಇದು ಭಾಗವತದ 11ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ 31ನೇ ಶ್ಲೋಕದ ನಂತರ ಬರುವಂತಹ ಘಟನೆ. ಧರ್ಮಾನ್ ಭಾಗವತಾನ್ ಬ್ರೂತ ಯದಿನಃ ಶ್ರೂತಯೇ ಕ್ಷಮಂ ಯೈಹಿ ಪ್ರಸನ್ನ ಪ್ರಪನ್ನಾಯ ದಾಸ್ಯಾತ್ಯಾತ್ಮನ ಮಪ್ಸಜಃ. ವಸುದೇವನ ಮನೆಗೆ ಶ್ರೀ ನಾರದರು ಬಂದಾಗ ಅವರನ್ನ ಸತ್ಕರಿಸಿದ ನಂತರ ವಸುದೇವ ಮತ್ತು ದೇವಕಿಯರು ನಾರದರನ್ನ ಯಾವ ರೀತಿಯಲ್ಲಿ ಪ್ರಶ್ನೆ ಮಾಡಿದರೆ ನಮಗೆ ಮೋಕ್ಷ ಧರ್ಮ ಬೇಕು, ಆತ್ಮಜ್ಞಾನ ಬೇಕು ಅಂತ ಏನು ಕೇಳಿದರೆ ಅದೇ ರೀತಿಯಲ್ಲಿ ಇಲ್ಲಿ ರಾಜ ನಿಮಿ ನವಯೋಗಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಮಗೆ ನೀವು ಈ ಒಂದು ಮೋಕ್ಷ ಧರ್ಮವನ್ನು ತಿಳಿಸ್ಕೊಡ್ಬೇಕು, ಆತ್ಮಜ್ಞಾನವನ್ನು ಕುರಿತು ಉಪದೇಶವನ್ನು ಮಾಡಬೇಕು ಅಂತ ಕೇಳ್ತಾರೆ. ಮತ್ತು ಬಹಳ ವಿನಯದಿಂದ ರಾಜ ನಿಮಿ ಹೇಳ್ತಾನೆ, ಈ ವಿಚಾರದಲ್ಲಿ ನಿಮ್ಮ ಪ್ರಕಾರ ನಾನೊಬ್ಬ ಯೋಗ್ಯ ಅಧಿಕಾರಿ ಅಂತ ನಿಮಗೆ ಕಂಡು ಬಂದ ಪಕ್ಷದಲ್ಲಿ ದಯಮಾಡಿ ಈ ಭಾಗವತ ಧರ್ಮ ಅಂತಂದ್ರೇನು ಅದನ್ನು ನನಗೆ ತಿಳಿಸ್ಕೊಡಿ. ಭಾಗವತ ಧರ್ಮದ ಮೂಲಕ ಈ ಆತ್ಮಜ್ಞಾನ, ಮೋಕ್ಷ ಧರ್ಮ ಇವೆಲ್ಲವನ್ನ ನಾನು ತಿಳ್ಕೋಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದೀನಿ. ಸೊ ನವಯೋಗಿಗಳಲ್ಲಿ ಕವಿ ಎನ್ನುವಂತಹವನು ಮೊದಲನೆಯವನು. ಕವಿ ಉವಾಚ, ಕವಿ ಹೇಳ್ತಾನೆ, ಮನ್ಯೆ ಅಕುತಶ್ಚ ಅಭಯಂ ಅಚ್ಯುತಸ್ಯ ಪಾದಾಂಬು ಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಬುದ್ಧೇರ ಸದಾತ್ಮಭಾವ ವಿಶ್ವಾತ್ಮನ ಯತ್ರ ನಿವರ್ತತೆ ಬೀಹಿ. ಸೊ ನವಯೋಗಿಗಳಲ್ಲಿ ಮೊದಲನೆಯವನು ಕವಿ ಅಂತ ಅವನು ಹೇಳ್ತಾನೆ, ಹೇ ರಾಜ ನಿಮಿ, ಎಷ್ಟು ಒಳ್ಳೆಯ ಪ್ರಶ್ನೆಯನ್ನ ಮಾಡಿದ್ಯಾ ನೀನು. ಈ ನಿನ್ನ ಪ್ರಶ್ನೆ ನಾನು ಮತ್ತೆ ಅಚ್ಯುತನಲ್ಲಿ ಸೇರ್ಕೊಂಡಿದ್ದೀನೇನೋ ಅಂತ ಅನಿಸ್ತಾ ಇದೆ. ಅಂತಹ ಪ್ರಶ್ನೆಯನ್ನು ಮಾಡಿದ್ಯಾ. ಮತ್ತು ಕವಿ ಹೇಳ್ತಾನೆ, ನಾವೆಲ್ಲರೂ ಕೂಡ ನವಯೋಗಿಗಳು ಭಾಗವತ ಧರ್ಮವನ್ನು ಬೋಧಿಸಲು ಮತ್ತು ಅದರ ಬಗ್ಗೆ ಮಾತನಾಡಲು ಬಹಳ ಉತ್ಸುಕರಾಗಿದ್ದೀವಿ. ನೀನು ಪ್ರಶ್ನೆ ಮಾಡಿದ ಕ್ಷಣದಲ್ಲೇ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನೀನು ಮಾಡಿದಂತಹ ಪ್ರಶ್ನೆ ನಾವೆಲ್ಲರೂ ಕೂಡ ನಮ್ಮ ಇಷ್ಟ ದೈವನನ್ನ ಕುರಿತು ಸ್ಮರಣೆ ಮಾಡುವಂತಹ ಅವಕಾಶ ನಮಗೆ ಸಿಕ್ಕಿದೆ. ನಿನ್ನಿಂದ ನಮಗೆ ಇಂತಹ ಒಂದು ಅವಕಾಶ ಸಿಕ್ಕಿರೋದ್ರಿಂದ ನಾವು ಖಂಡಿತ ಈ ಒಂದು ಭಾಗವತ ಧರ್ಮವನ್ನ ನಾವು ಉಪದೇಶ ಮಾಡ್ತೀವಿ. ಯಾಕೆಂದ್ರೆ ನೀನು ಅಚ್ಯುತನ ಬಗ್ಗೆ ಮತ್ತು ಭಾಗವತ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದ್ಯಾ. ಸೊ ನಿನಗೆ ನಾವು ನಮಸ್ಕಾರ ಮಾಡ್ತೀವಿ ಅಂತ ಹೇಳಿ ಆ ನವಯೋಗಿಗಳು ರಾಜ ನಿಮಗೆ ಉತ್ತರವನ್ನು ಕೊಡ್ತಾರೆ. ವಿಶ್ವಾತ್ಮನ ನಿವರ್ತತೆ ಬೀಹಿ. ಈ ಒಂದು ಸೃಷ್ಟಿ, ವಿಶ್ವ ಅಂತ ನಾವೇನು ಹೇಳ್ತೀವಿ, ಇದು ಭಗವಂತನ ಸೃಷ್ಟಿ. ಇದು ಭಗವಂತನ ಸೃಷ್ಟಿನೇ ಆಗಿದ್ರು ಕೂಡ ಇಲ್ಲಿ ಉದ್ವಿಗ್ನ ಬುದ್ಧೇಹೇ ಅಸತ್ ಆತ್ಮಭಾವಾತ್. ಈ ಸೃಷ್ಟಿಯಲ್ಲಿ ಹೆಚ್ಚಿನ ಜನಗಳು ಬಹಳ ಬೇಗ ಉದ್ವಿಗ್ನ ಸ್ಥಿತಿಗೆ ಒಳಗಾಗಿದ್ದಾರೆ. ಅವರೆಲ್ಲರಲ್ಲೂ ಉದ್ವಿಗ್ನ ಬುದ್ಧಿ ಇದೆ. ಜನಗಳಿಗೆ ಸಹನೆ ಇಲ್ಲ, ತಾಳ್ಮೆ ಇಲ್ಲ.
ಮನಸ್ಸು ಸ್ಥಿರತೆಯಿಂದ ಕೂಡಿಲ್ಲ, ಮನಸ್ಸು ಕುಣಿತಾ ಇದೆ, ಚಂಚಲವಾಗಿದೆ. ಸೊ ಸ್ಥಿರತೆ ಇಲ್ಲದಂತಹ ಮನಸ್ಸು, ಕುಣಿತಾ ಇರುವಂತಹ ಮನಸ್ಸು, ಇವುಗಳನ್ನು ಉದ್ವಿಗ್ನ ಬುದ್ಧಿ ಅಂತ ಹೇಳ್ತಾರೆ. ಒಂದೇ ಒಂದು ಸ್ವಲ್ಪ ಎಚ್ಚರ ತಪ್ಪಿ ನಾವು ಒಂದು ವೇಳೆ ನಮ್ಮ ಹೃದಯದಲ್ಲಿ ಏನಾದರೂ ಚಡಪಡಿಸುವಂತಹ ಒಂದು ವಿಚಾರವನ್ನು ಹರಿಯಲು ಬಿಟ್ಟರೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಸದ್ಭಾವಕ್ಕೆ ಒಳಗಾಗ್ತೀವಿ. ಆದ್ರಿಂದ ಇವುಗಳಿಗೆ ಅಂಟಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಾವೇನಾದರೂ ಇಂತಹ ವಿಚಾರಗಳಿಗೆ ಅಂಟಿಕೊಂಡಲ್ಲಿ ನಮ್ಮಲ್ಲಿ ಕೂಡ ಒಂದು ಉದ್ವಿಗ್ನ ಬುದ್ಧಿ ಉಂಟಾಗುತ್ತೆ. ಹೇ ರಾಜ ನಿಮಿ, ನಿನ್ನ ಪ್ರಶ್ನೆ ಭಾಗವತ ಧರ್ಮದ ಬಗ್ಗೆ ಆಗಿದೆ. ಭಾಗವತ ಧರ್ಮ ಬೇಕು ಅನ್ನುವಂತಹದ್ದೇ ಆದರೆ ಭಗವಂತನಲ್ಲಿ ಅನನ್ಯ ಭಕ್ತಿ, ಅನನ್ಯ ಶರಣಾಭಾವ, ಅದೊಂದೇ ಉಳಿದಿರೋ ಮಾರ್ಗ ಇದಕ್ಕೆ. ಆದ್ರಿಂದ ಭಗವಾನ್ ಅಚ್ಯುತನ ಪಾದಚರಣಗಳಲ್ಲಿ ಶರಣಾಗುವಂತಹದ್ದನ್ನ ಬಿಟ್ಟರೆ ಬೇರೆ ಇದಕ್ಕೆ ಇನ್ಯಾವ ಮಾರ್ಗನೂ ಇಲ್ಲ. ಶಾಶ್ವತವಾಗಿ ನಮಗೆ ಅಭಯ ಬೇಕು ಅನ್ನೋದೇ ಆದರೆ, ನಮಗೆ ಎಂದೂ ಕೂಡ ಭಯ ಅನ್ನುವಂತಹದ್ದು ಉಂಟಾಗಬಾರ್ದು ಅನ್ನೋದೇ ಆದರೆ ಅದಕ್ಕೆ ಪರಮಾತ್ಮನಲ್ಲಿ ಶರಣಾಗತಿ, ಅದೊಂದೇ ಉಳಿದಿರುವಂತಹ ಮಾರ್ಗ. ಬಟ್ ಸತ್ಯ ಈ ರೀತಿ ಇದ್ರೂ ಇಲ್ಲಿ ಲೌಕಿಕದಲ್ಲಿ ಮನುಷ್ಯ ಸಂಸಾರದಲ್ಲಿ ಮುಳುಗಿರ್ತಾನೆ. ಸೊ ಸಂಸಾರದಲ್ಲಿ ಮುಳುಗಿರೋದ್ರಿಂದ ಅವನಿಗೆ ಪರಮಾತ್ಮನ ಸ್ಮರಣೆ ಎನ್ನುವಂತಹದ್ದು ಆಗೋದಿಲ್ಲ. ಪರಮಾತ್ಮನ ಸ್ಮರಣೆ ಇಲ್ಲದೆ ಇರೋದ್ರಿಂದ ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲ. ಮನಸ್ಸಿನಲ್ಲಿ ಸ್ಥಿರತೆ ಇಲ್ಲದೆ ಇರೋದ್ರಿಂದ ಬುದ್ಧಿಯಲ್ಲಿ ದೋಷ, ಅಂತಂದ್ರೆ ಇಟ್ ಇಸ್ ಕಾಲ್ಡ್ ದಿ ಉದ್ವಿಗ್ನ ಬುದ್ಧಿ, ಇವೆಲ್ಲ ಉಂಟಾಗತ್ತೆ. ಆದರೂ ಕೂಡ ಹೇಗೋ ಏನೋ ಒಂದು ಒಳ್ಳೆಯ ಅವಕಾಶದ ಕಾರಣದಿಂದ ಭಗವಂತನಲ್ಲಿ ಶರಣ ಆದರೆ ಕೂಡಲೇ ಅವನಲ್ಲಿರುವಂತಹ ಒಂದು ಅಜ್ಞಾನ ನಾಶವಾಗಿ ಅವನಿಗೆ ಈ ಒಂದು ಅವನಲ್ಲಿರುವಂತಹ ಒಂದು ದುಃಖ ವೈರಾಗ್ಯವಾಗಿ ಬದಲಾಗುತ್ತೆ. ಸೊ ಅವನು ಸತ್ಯವನ್ನ ಬಹಳ ಸಮೀಪದಿಂದ ನೋಡಬಹುದು, ಅವನಿಗೆ ಪರಿಸ್ಥಿತಿ ಅರ್ಥ ಆಗುತ್ತೆ. ಅಂತಹವರಿಗೆ ಈ ಆಧ್ಯಾತ್ಮ ಪ್ರಸಾದ ಅನ್ನುವಂತಹದ್ದು ಲಭ್ಯವಾಗುತ್ತೆ. ಅವರಲ್ಲಿ ಇರುವಂತಹ ಭಯ ನಿವಾರಣೆ ಆಗತ್ತೆ. ಏವೈ ಭಗವತ ಪ್ರೋಕ್ತ ಉಪಾಯ ಆತ್ಮಲಬ್ಧಯೇ ಅಂಜ ಪುಂಸಾಂ ವಿದುಷಾಂ ವಿತಿ ಭಾಗವತಾನ್ ಹಿತಾನ್. ರಾಜ ನಿಮಿ ನವಯೋಗಿಗಳಲ್ಲಿ ಹೇಳ್ತಾನೆ, ಒಂದು ವೇಳೆ ನಾನೊಬ್ಬ ಯೋಗ್ಯ ಅಧಿಕಾರಿ ಅಂತ ಕಂಡು ಬಂದ ಪಕ್ಷದಲ್ಲಿ ನನಗೆ ಆ ಯೋಗ್ಯತೆ ಇದೆ, ಅರ್ಹತೆ ಇದೆ, ಭಾಗವತ ಧರ್ಮವನ್ನು ನಾನು ತಿಳ್ಕೋಬಹುದು ಅನ್ನುವಂತಹದ್ದು ಆ ಅರ್ಹತೆ ನನ್ನಲ್ಲಿ ಇದೆ ಅಂತಂದ್ರೆ ನನಗೆ ಭಾಗವತವನ್ನು ಬೋಧಿಸಿ, ನನಗೆ ಮೋಕ್ಷ ಧರ್ಮವನ್ನು ಕೊಡಿ ಅಂತ ಕೇಳಿರ್ತಾನೆ. ಸೊ ಈ ಒಂದು ಪ್ರಶ್ನೆಗೆ ಈಗ ಆ ನವಯೋಗಿಗಳು ಉತ್ತರಿಸ್ತಾರೆ, ಹೇ ರಾಜ ನಿಮಿ, ಈ ಭಾಗವತ ಧರ್ಮ ಅನ್ನುವಂತಹದ್ದು ಬಹಳ ಸರಳ, ಅತ್ಯಂತ ಸುಲಭ ಉಪಾಯ. ಅಂಜಹ, ಇದಕ್ಕಾಗಿ ಅರ್ಹತೆ, ಯೋಗ್ಯತೆ, ಆಸಕ್ತಿ, ಜ್ಞಾನ ಇವೆಲ್ಲ ಇದೆಯೋ ಇಲ್ವೋ ಯಾವುದು ಒಂದು ಗಣನೆಗೆ ಬರೋದಿಲ್ಲ. ಈ ಭಾಗವತ ಧರ್ಮ ಅನ್ನುವಂತಹದ್ದು ನಿನ್ನನ್ನು ಅಳೆಯೋದೇ ಇಲ್ಲ. ನೀನೊಬ್ಬ ಅಜ್ಞಾನಿಯಾಗಿರಬಹುದು, ನೀನೊಬ್ಬ ಪಾಮರನಾಗಿರಬಹುದು. ಭಾಗವತ ಧರ್ಮ ತಿಳ್ಕೋಬೇಕು ಅಂತಂದ್ರೆ ನೀನು ಪಂಡಿತನಾಗಬೇಕು ಅಂತ ಏನಿಲ್ಲ. ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಯೋಗ್ಯತೆ ಅಂತಂದ್ರೆ ನೀನು ಭಾಗವತ ಧರ್ಮವನ್ನು ಪ್ರೀತಿ ಮಾಡಬೇಕು, ಅದರ ಬಗ್ಗೆ ವಿಶೇಷವಾದ ಒಲವು ಬೆಳೆಸ್ಕೋಬೇಕು. ನನಗೆ ಭಾಗವತ ಧರ್ಮ ಬೇಕು ಅನ್ನುವಂತಹ ತೀವ್ರವಾದ ಆಸಕ್ತಿ ನಿನ್ನಲ್ಲಿ ಕೆರಳಬೇಕು. ಆಗ ನಿನಗೆ ಇದು ಭಾಗವತ ಧರ್ಮ ಅನ್ನುವಂತಹದ್ದು ಬಹಳ ಸುಲಭ. ಆಗ ಈ ಮಾರ್ಗದಲ್ಲಿ ನೀನು ಹೆಜ್ಜೆ ಹಾಕ್ಬೋದು. ಯಾವ ಮನುಷ್ಯನೇ ಆಗಲಿ ಅವನು ದುಃಖರಹಿತನಾಗಿರಬೇಕು, ಸಂಸಾರದ ಜಂಜಾಟಗಳಿಂದ ಹೊರಬರಬೇಕು ಅನ್ನುವಂತಹದ್ದಾದ್ರೆ ಅವನು ಈ ಮಾರ್ಗವನ್ನ ಅಂತಂದ್ರೆ ಭಾಗವತ ಧರ್ಮವನ್ನು ಅವನು ತಿಳ್ಕೋಬೇಕು. ಈ ಭಾಗವತ ಧರ್ಮ ಅನ್ನುವಂತಹದ್ದು ಅವನಲ್ಲಿರುವಂತಹ ಎಲ್ಲ ಬಂಧನಗಳನ್ನು ಕಳಚಿ ಅವನನ್ನ ಮುಕ್ತಗೊಳಿಸುತ್ತೆ. ಕೇವಲ ಆ ವ್ಯಕ್ತಿ ನನಗೆ ಭಾಗವತ ಧರ್ಮ ಬೇಕು ಅನ್ನುವಂತಹ ಇಚ್ಛೆಯನ್ನು ವ್ಯಕ್ತಪಡಿಸಬೇಕು. ತೀವ್ರವಾದ ಬಯಕೆ ಅವನಲ್ಲಿದ್ದರೆ ಅಷ್ಟು ಸಾಕು.
ಈ ಭಾಗವತ ಧರ್ಮದ ಬಗ್ಗೆ ಅವನ ಅಪೇಕ್ಷೆ ಇಟ್ಕೊಂಡು ಒಂದು ಕಡೆ ಕಣ್ಣು ಮುಚ್ಚಿ ಅವನು ಕೂತ್ಕೊಂಡಿದ್ರೆ ಸಾಕು, ಅವನಿರೋ ಜಾಗಕ್ಕೆ ಈ ಭಾಗವತ ಧರ್ಮ ಅನ್ನುವಂತಹದ್ದು ಬಂದು ಕಣ್ಣು ಮುಚ್ಚಿ ಕುಳಿತಿರುವಂತಹ ಅವನನ್ನ ಕೈ ಹಿಡಿದು ನಡೆಸ್ಕೊಂಡು ಸರಿಯಾದ ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಅವನಿಗೆ ಸಿಗಬೇಕಾದಂತಹ ಫಲಗಳಿಂದ ಅದು ಅವನನ್ನ ವಂಚಿಸೋದಿಲ್ಲ. ಇಟ್ ಈಸ್ ವೆರಿ ಈಸಿ, ಇಟ್ ಈಸ್ ವೆರಿ ಸಿಂಪಲ್ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಭಾಗವತ ಧರ್ಮ ಅನ್ನುವಂತಹದ್ದು ಅಷ್ಟೊಂದು ಸುಲಭ, ಅಷ್ಟೊಂದು ಸರಳ, ಅದನ್ನು ಹೇಗೆ ಅರ್ಥ ಮಾಡ್ಕೋಬಹುದು? ವಾಟ್ ಈಸ್ ಭಾಗವತ ಧರ್ಮ? ಇಷ್ಟೊಂದು ಸುಲಭ ಸಾಧ್ಯವಾಗಿರುವಂತಹ ಭಾಗವತ ಧರ್ಮವನ್ನ ಯಾಕೆ ಮನುಷ್ಯ ಅನುಸರಿಸಕ್ಕೆ ಆಗ್ತಾ ಇಲ್ಲ? ಸೊ ಹಾಗಾದ್ರೆ ಭಾಗವತ ಧರ್ಮ ಅಂತಂದ್ರೆ ಏನು? ಆಗ ಆ ನವಯೋಗಿಗಳಲ್ಲಿ ಮೊದಲನೆಯವನಾದಂತಹ ಕವಿ ಅವನು ಇದನ್ನು ವಿವರಿಸ್ತಾನೆ. ಇದು ಭಾಗವತದಲ್ಲಿ ಬಹಳ ಪ್ರಸಿದ್ಧವಾದಂತಹ ಶ್ಲೋಕ. ಆ ಶ್ಲೋಕ ಈ ರೀತಿ ಇದೆ: ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವಾತ್ ಕರೋತಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ನಾವು ಇದೇ ಶ್ಲೋಕವನ್ನು ಪ್ರತಿನಿತ್ಯ ಒಂದು ಪೂಜೆಯ ನಂತರ, ಪ್ರಾರ್ಥನೆಯ ನಂತರ ನಮ್ಮೆಲ್ಲವನ್ನ ಭಗವಂತನಿಗೆ ಅರ್ಪಿಸಬೇಕಾದ್ರೆ ನಾವು ಕೂಡ ಇದೇ ರೀತಿ ಹೇಳ್ತೀವಿ: ಕಾಯೇನ ವಾಚ ಮನಸೇಂದ್ರಿಯೇರ್ವಾ ಬುದ್ಧ್ಯಾತ್ಮನಾಮ ಪ್ರಕೃತಿ ಸ್ವಭಾವಾತ್ ಅಂತ ನಾವು ಹೇಳ್ತೀವಿ. ನಾವು ದಿನನಿತ್ಯ ಮಾಡುವಂತಹ ಪ್ರಾರ್ಥನೆಯಲ್ಲಿ ಪ್ರಕೃತಿ ಸ್ವಭಾವಾತ್ ಅಂತ ಹೇಳ್ತೀವಿ. ಆದರೆ ಭಾಗವತದಲ್ಲಿ ಇದು ಅನುಸೃತ ಸ್ವಭಾವ. ಸೊ ಪ್ರಕೃತಿ ಸ್ವಭಾವ ಅಂಡ್ ಅನುಸೃತ ಸ್ವಭಾವ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ಸೊ ಇಲ್ಲಿ ರಾಜ ನಿಮಿ ನವಯೋಗಿಗಳಲ್ಲಿ ವಾಟ್ ಈಸ್ ಭಾಗವತ ಧರ್ಮ ಅನ್ನೋ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾನೆ. ಭಾಗವತ ಧರ್ಮ ಅಂತಂದ್ರೆ ಏನು, ಆ ಮೂಲಕ ಆತ್ಮಜ್ಞಾನ, ಮೋಕ್ಷ ಧರ್ಮ ಇವುಗಳನ್ನು ಹೇಗೆ ತಿಳ್ಕೋಬೇಕು, ಇಂತಹ ಪ್ರಶ್ನೆಯನ್ನು ಮಾಡಿದ್ದಾನೆ. ಸೊ ಈಗ ಅಲ್ಲಿ ಆ ನವಯೋಗಿಗಳಲ್ಲಿ ಕವಿ ನಾವು ಹೇಳ್ತಾ ಇದ್ದಾನೆ: ಕಾಯೇನ ವಾಚ ಮನಸೇಂದ್ರಿಯೇರ್ವಾ. ಸಾಮಾನ್ಯವಾಗಿ ನಮ್ಮ ಲೌಕಿಕ ಬದುಕಿನಲ್ಲಿ ವಿ ಇಂಟರಾಕ್ಟ್ ವಿತ್ ದಿ ವರ್ಲ್ಡ್ ಅಂತಂದ್ರೆ ನಾವು ಲೋಕದಲ್ಲಿ ನಮ್ಮ ಬದುಕಿಗಾಗಿ ಅನೇಕ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋತೀವಿ. ವೇದಾಂತ ನಾವು ಮಾಡುವಂತಹ ಕಾರ್ಯಗಳನ್ನು ಕರ್ಮ ಅಂತ ಕರೆಯುತ್ತೆ. ಕರ್ಮ ಅಂತಂದ್ರೆ ಆಕ್ಷನ್. ನಾವು ಮಾಡುವಂತಹ ಯಾವುದೇ ಕೆಲಸ ಆಗಿರಲಿ, ಇಟ್ ಈಸ್ ಕಾಲ್ಡ್ ಕರ್ಮ. ಸೊ ಲೌಕಿಕದ ನಮ್ಮ ಬದುಕಿನಲ್ಲಿ ನಾವು ದಿನನಿತ್ಯದಲ್ಲಿ ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತೀವಿ, ಅನೇಕ ರೀತಿಯ ಕಾರ್ಯಗಳನ್ನು ಮಾಡ್ತೀವಿ. ಆ ಕಾರ್ಯಗಳನ್ನು ಯಾವ ರೀತಿ ಮಾಡ್ತೀವಿ? ಕಾಯ ವಾಚ ಮನಸ ಅಂತಂದ್ರೆ ಆ ಕರ್ಮಗಳನ್ನು ನಾವು ಮೊದಲನೆಯದಾಗಿ ಕಾಯೇನ ಅಂತಂದ್ರೆ ದೇಹದ ಮೂಲಕ, ದೈಹಿಕವಾಗಿ ಅಂತಂದ್ರೆ ನಮ್ಮ ದೇಹ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಅನೇಕ ಕರ್ಮಗಳನ್ನು ಮಾಡ್ತೀವಿ. ಎರಡನೇದು ವಾಚ. ವಾಚ ಅಂತಂದ್ರೆ ಥ್ರೂ ಸ್ಪೀಚ್, ಮಾತನಾಡುವ ಮೂಲಕ. ಮತ್ತು ಕೊನೆಯದಾಗಿ ಮನಸ ಅಂತಂದ್ರೆ ಥ್ರೂ ದ ಮೈಂಡ್. ಥ್ರೂ ದ ಮೈಂಡ್ ಅಂತಂದ್ರೆ ಮನೋಬುದ್ಧಿ ಅಹಂಕಾರ. ಸೊ ಇವುಗಳನ್ನು ಉಪಯೋಗಿಸ್ಕೊಂಡು ಕೂಡ ನಾವು ಅನೇಕ ಕರ್ಮಗಳನ್ನು ಮಾಡ್ತೀವಿ. ಆದರೆ ಒಂದು ಕರ್ಮವನ್ನು ಮಾಡ್ತಾ ಇದ್ದೀವಿ ಅಥವಾ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅಂತಂದಾಗ ನಮ್ಮಲ್ಲಿ ಬರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಕಾಯ ವಾಚ ಮನಸ ಅಂತ ಇಲ್ಲಿ ಹೇಳ್ತಾ ಇದೆಯಲ್ಲ, ಒಂದು ಕರ್ಮ ಆಗಬೇಕಾದ್ರೆ ಅಲ್ಲಿ ದೇಹವನ್ನು ಉಪಯೋಗಿಸಿ, ಕೆಲವು ಇಂದ್ರಿಯಗಳನ್ನು ಉಪಯೋಗಿಸಿ ಅಂತಂದ್ರೆ ಕೈಕಾಲುಗಳನ್ನು ಉಪಯೋಗಿಸ್ತೀವಿ, ನಮ್ಮ ಶಕ್ತಿಯನ್ನು ಉಪಯೋಗಿಸಿ ಕೆಲವು ಕರ್ಮಗಳನ್ನು ನಾವು ಮಾಡ್ತೀವಿ. ಅದನ್ನು ಅರ್ಥ ಮಾಡ್ಕೋಬಹುದು. ಬಟ್ ಇಲ್ಲಿ ಅನೇಕ ಕೆಲಸಗಳು ಕಾಯ ವಾಚ ಮನಸ ಅಂತ ಹೇಳಿದಾಗ ಹೇಗೆ ಆ ರೀತಿಯಲ್ಲಿ ಆಗತ್ತೆ? ಆದರೆ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಕೂಡ ಈ ಮೂರು ರೀತಿಯಲ್ಲಿ ಮಾತ್ರ ನಡೆಯುತ್ತೆ: ಕಾಯ ವಾಚ ಮನಸ. ಇದರಲ್ಲಿ ಆಶ್ಚರ್ಯವೇ ಇಲ್ಲ. ಇವುಗಳೇ ಈ ಕಾಯ ವಾಚ ಮನಸ ಅಂತ ಏನು ಹೇಳ್ತದೆ, ಅವುಗಳೇ ನಮ್ಮನ್ನ ಕರ್ಮ ಮಾಡುವಂತೆ ಪ್ರಚೋದಿಸುತ್ತೆ. ನಾವು ವೇದಾಂತದಲ್ಲಿ ವಾಸನ ಅನ್ನುವಂತಹ ಪದವನ್ನು ಉಪಯೋಗಿಸ್ತೀವಿ. ವಾಸನಾಸ್ ಅಂತಂದ್ರೆ ದೇ ಆರ್ ಲೈಕ್ ದಿ ಸೀಡ್ಸ್ ಆಫ್ ದಿ ಕರ್ಮ ಬೀಜ ಅಂತ ಕರಿತೀವಿ. ದೀಸ್ ಕರ್ಮ ಬೀಜಾಸ್, ದೀಸ್ ಕರ್ಮಾಸ್ ಆರ್ ವಾಸನಾಸ್, ದೇ ಆರ್ ಕಲೆಕ್ಟೆಡ್ ಇನ್ ದಿ ಚಿತ್ತ. ನಾವು ಸ್ಟೋರ್ ಹೌಸ್ ಅಂತ ಕರಿತೀವಿ. ಆ ರೀತಿಯಲ್ಲಿ ಅವೆಲ್ಲ ಅಲ್ಲಿ ಸಂಗ್ರಹವಾಗಿರುತ್ತೆ. ಇದು ಯಾವಾಗ ಸಂಗ್ರಹವಾಗಿರುತ್ತೆ? ಫ್ರಮ್ ದಿ ಪಾಸ್ಟ್ ಸೋ ಮೆನಿ ಲೈಫ್ಸ್. ಅನೇಕ ಜನ್ಮಗಳಿಂದ ಕೂಡ ಇದು ನಡೆದುಕೊಂಡು ಬಂದಿರುತ್ತೆ.
ಇವೆಲ್ಲ ವಾಸನಾ ರೂಪಗಳಾಗಿ ಕರ್ಮ ಬೀಜಗಳಾಗಿ ಸೂಕ್ಷ್ಮವಾಗಿ ನಮ್ಮ ಚಿತ್ತದಲ್ಲಿ ಅಡಗಿರುತ್ತೆ. ಒಂದು ಸೂಕ್ತ ಸಮಯಕ್ಕಾಗಿ ಈ ಕರ್ಮ ಬೀಜಗಳೆಲ್ಲ ಕಾಯ್ತಾ ಇರುತ್ತೆ. ಸೊ ನಾವು ಯಾವುದೇ ಒಂದು ಕರ್ಮವನ್ನು ಮಾಡ್ತೀವಿ ಅಂತಂದಾಗ ಮಾಡ್ತಾ ಇರುವಂತಹ ಆ ಕರ್ಮ ಒಂದು ಪುಣ್ಯದ ಕರ್ಮ ಆಗಿರಬಹುದು ಅಥವಾ ಪಾಪದ ಕರ್ಮ ಆಗಿರಬಹುದು, ಅದು ಯಾವುದೇ ರೀತಿಯಾದ ಕರ್ಮ ಆಗಿರಬಹುದು. ಒಂದು ಕರ್ಮ ಆಗಬೇಕು ಅಂತಂದರೆ ಮೂಲವಾಗಿ ನಮ್ಮ ಚಿತ್ತದಲ್ಲಿ ಇರುವಂತಹ ಸೂಕ್ಷ್ಮವಾದ ಆ ವಾಸನಗಳು ನಮ್ಮನ್ನು ಪ್ರಚೋದಿಸಿ ಆ ಕರ್ಮವನ್ನು ಮಾಡಿಸುತ್ತೆ. ಸೊ ಈ ವಾಸನಗಳು ಚಿತ್ತದಲ್ಲಿದ್ದು ಒಂದು ಸೂಕ್ತ ಸಮಯಕ್ಕಾಗಿ ಕಾದು ನಮ್ಮಿಂದ ಕರ್ಮಗಳು ಆಗುವಂತೆ ಅದು ಮಾಡುತ್ತೆ ಅಂತಂದಮೇಲೆ ವಿ ಕೆನಾಟ್ ಎಸ್ಕೇಪ್ ಫ್ರಮ್ ಡೂಯಿಂಗ್ ದಿ ಕರ್ಮಾಸ್. ನಾವು ಕರ್ಮಗಳಿಂದ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನಾವು ಕರ್ಮವನ್ನು ಮಾಡಲೇಬೇಕು. ಭಗವಂತ 3ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಒಂದು ಕಡೆ ಹೇಳ್ತಾನೆ, ಯು ಕೆನಾಟ್ ಸಿಟ್ ಕ್ವೈಟ್ಲಿ ಇನ್ ಒನ್ ಪ್ಲೇಸ್. ನಾನು ಕರ್ಮ ಮಾಡೋದಿಲ್ಲ ಅಂತ ಹೇಳಿ ನೀನು ಕೈ ಕಟ್ಕೊಂಡು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೋತೀನಿ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ನೀನು ಕರ್ಮ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ನಿನ್ನಲ್ಲಿ ಅನೇಕ ಕರ್ಮಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ನಿನ್ನ ಅರಿವಿಗೆ ಅದು ಬರೋದಿಲ್ಲ. ಯು ಕೆನಾಟ್ ಸಿಂಪ್ಲಿ ಕೀಪ್ ಕ್ವೈಟ್ ಬಿಕಾಸ್ ದಿ ವಾಸನಾಸ್ ಆರ್ ಲೈಕ್ ದಟ್. ಇಟ್ ಈಸ್ ಸ್ಟೋರ್ಡ್. ಜನ್ಮಗಳಿಂದ ನಮ್ಮ ಚಿತ್ತದಲ್ಲಿ ಸಂಗ್ರಹವಾಗಿರುವಂತಹ ಈ ವಾಸನೆಗಳು ಪ್ರಚೋದನೆಯನ್ನು ನೀಡಿ ನಮ್ಮ ಕೈನಲ್ಲಿ ಕರ್ಮವನ್ನು ಮಾಡಿಸುತ್ತೆ. ಸೊ ಈ ಪ್ರಕಾರ ಕೆಲವು ಕರ್ಮಗಳನ್ನು ಮಾಡಿ ಮುಗಿಸುವ ಕಾರಣದಿಂದ ಕೂಡ ನಮಗೆ ಒಂದು ಮನುಷ್ಯ ಜನ್ಮ ಅನ್ನುವಂಥದ್ದು ಸಿಕ್ಕಿರುತ್ತೆ. ಮನುಷ್ಯನಾಗಿ ಹುಟ್ಟೋದಕ್ಕೆ ಅನೇಕ ಉದ್ದೇಶಗಳು, ಅನೇಕ ಕಾರಣಗಳು, ಅನೇಕ ಕರ್ಮಫಲಗಳು ಇರಬಹುದು. ಅವುಗಳಲ್ಲಿ ನಾವು ಬೇಕಾಗಿರುವಂತಹ ಕೆಲವು ಕರ್ಮಗಳನ್ನು ನಾವು ಮಾಡಲೇಬೇಕಾಗಿರೋದ್ರಿಂದ ಆ ಒಂದು ಕಾರಣದಿಂದ ಕೂಡ ನಮಗೆ ಮನುಷ್ಯ ಜನ್ಮ ಅನ್ನುವಂತಹದ್ದು ಸಿಕ್ಕಿರುತ್ತೆ. ಸೊ ಕರ್ಮಕ್ಕಾಗಿ ಅದರ ಹಿಂದೆ ಒಂದು ಕಾರಣ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಕಾರಣ ಇಲ್ಲ ಅಂತಂದರೆ ಅಲ್ಲಿ ಕರ್ಮ ಅನ್ನುವಂತಹದ್ದು ಹೊರಬರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಮ್ಮ ಇಂಟರಾಕ್ಷನ್ಸ್ಗಳು ಅಂತಂದರೆ ಹೊರಲೋಕದಲ್ಲಿ, ಹೊರ ಜಗತ್ತಿನಲ್ಲಿ, ಲೌಕಿಕ ಪ್ರಪಂಚದಲ್ಲಿ ನಾವು ಮಾಡುವಂತಹ ಲೌಕಿಕ ವ್ಯಾಪಾರ ವ್ಯವಹಾರ, ಇಟ್ ಈಸ್ ಕಾಲ್ಡ್ ದಿ ಟ್ರಾನ್ಸಾಕ್ಷನ್ಸ್ ಆರ್ ದಿ ಇಂಟರಾಕ್ಷನ್ಸ್. ಸೊ ನಾವು ಮಾಡುವಂತಹ ಈ ಕರ್ಮಗಳಿಗೆ ದೇಹವನ್ನು ಉಪಯೋಗಿಸಿ ಕರ್ಮವನ್ನು ಮಾಡ್ತೀವಿ. ಕೆಲವೊಮ್ಮೆ ಥ್ರೂ ದಿ ಸ್ಪೀಚ್ ಅಂತಂದರೆ ಅದಕ್ಕೆ ಮಾತು ಅಂತ ಹೇಳಿದಾಗ ಇಟ್ ಈಸ್ ವೆರಿ ಪವರ್ಫುಲ್ ಅಂತ ಹೇಳ್ತಾರೆ. ಕೆಲವರು ಏನು ಮಾಡ್ತಾರೆ, ಒಂದು ಸೆಂಟೆನ್ಸ್ ಹೇಳ್ತಾರೆ, ಇಂತಹ ಕೆಲಸ ಆಗಬೇಕು ಅಷ್ಟೇ. ಅವ್ರ ಬಾಯಿಂದ ಆ ಮಾತುಗಳು ಬಂದಿರುತ್ತೆ, ಕೆಲಸ ಅಲ್ಲಿ ಆಗಿರುತ್ತೆ. ಆ ಕೆಲಸ ಮತ್ತೆ ಯಾರೋ ಮಾಡಿರಬಹುದು, ಅವರ ಚಿತ್ತದಲ್ಲಿ ಆ ವಾಸನೆಗಳಿರ್ಬೋದು. ಅದಕ್ಕೆ ಕಾರಣ ಏನು ಅಂತಂದರೆ ಇಲ್ಲಿ ಒಂದು ಪವರ್ಫುಲ್ ಮಾತುಗಳು ಹೊರಗಡೆ ಬಂದಿರೋದ್ರಿಂದ. ಅದರಿಂದ ಒಂದು ಕರ್ಮ ಆಗಬೇಕು ಅಂತಂದಾಗ ಅಲ್ಲಿ ದೇಹವನ್ನು ಉಪಯೋಗಿಸಿರ್ತೀವಿ, ಅಥವಾ ಮಾತನಾಡುವ ಮೂಲಕ ಕರ್ಮವನ್ನು ಮಾಡ್ತೀವಿ, ಅಥವಾ ಸೂಕ್ಷ್ಮವಾದ ಮನಸ್ಸನ್ನು ಉಪಯೋಗಿಸಿಕೊಂಡು ಆಗಲೂ ಕೂಡ ಅಲ್ಲಿ ಕರ್ಮ ನೆರವೇರುವಂತೆ ನಾವು ಮಾಡ್ತೀವಿ. ಸೊ ಸೂಕ್ಷ್ಮವಾದ ಕರ್ಮಗಳಿಗೂ ಕೂಡ ಮನಸ್ಸು ಕಾರಣವಾಗುತ್ತೆ ಎನ್ನುವಂತಹ ಗೊತ್ತಾಯಿತು. ದಟ್ ಈಸ್ ದಿ ಪವರ್ ಆಫ್ ದಿ ಮೈಂಡ್. ಹೀಗೆ 3 ರೀತಿಯಲ್ಲಿ ಕರ್ಮಗಳು ಜರುಗಬೇಕು ಅಂತಂದರೆ ಅದಕ್ಕೆ ಈ ವಾಸನಾಗಳೇ ಮುಖ್ಯ ಕಾರಣ. ವಾಸನಾಗಳು ಆರ್ ದಿ ಸೂಕ್ಷ್ಮವಾದ ಕರ್ಮದ ಬೀಜಗಳು ಚಿತ್ತದಲ್ಲಿ ದೇ ಆರ್ ವೇಟಿಂಗ್, ಕಾಯ್ತಾ ಇರ್ತೀವಿ. ಒಂದು ಸೂಕ್ತವಾದ ಸಮಯ ಬರಬೇಕು. ಆ ಸೂಕ್ತವಾದ ಸಮಯ ಬಂದಾಗ ಅವು ಮೊಳಕೆಯೊಡೆದು ಕರ್ಮವನ್ನು ಮಾಡಿಸುತ್ತೆ. ಸೊ ಕರ್ಮದ ಕಾರ್ಯವಾಗಿ ಕಾರ್ಯರೂಪದಿಂದ ಹೊರಗಡೆ ಬರುವಂತಹದ್ದು ಈಸ್ ಕಾಲ್ಡ್ ದಿ ಕರ್ಮ ಬೀಜಾಸ್. ಮಾಡುವಂತಹ ಈ ಒಂದು ಕರ್ಮ ಅದು ಪುಣ್ಯದ ಕರ್ಮ ಆಗಿರಬಹುದು ಅಥವಾ ಪಾಪದ ಕರ್ಮ ಆಗಿರಬಹುದು. ಯಾವ ರೀತಿಯ ಅದು ಕರ್ಮ ಆಗಿದ್ರೂ ಕೂಡ ಒಟ್ಟಿನಲ್ಲಿ ಒಂದು ಕರ್ಮ ನಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಚಿತ್ತದಲ್ಲಿ ಸಂಗ್ರಹವಾಗಿರುವಂತಹ ವಾಸನಾಗಳು, ಆ ದಿ ಸೂಕ್ಷ್ಮವಾದ ಕರ್ಮ ಸೀಡ್ಸ್. ಭಾಗವತದಲ್ಲಿ ಒಂದು ಕಡೆ ಶುಕದೇವರು ಹೇಳ್ತಾರೆ, ಕೇನಾಪಿ ಭಾವೇನ ಮನಃ ಕೃಷ್ಣೇ ನಿವೇಶಯೇತ್ ಅಂತಂದ್ರೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಇಟ್ ಡಸ್ ನಾಟ್ ಮ್ಯಾಟರ್ ವಾಟ್ ಭಾವ ಯು ಹ್ಯಾವ್. ನಿನ್ನ ಮನಸ್ಸಿನಲ್ಲಿ ಯಾವ ಭಾವ ಇದೆ, ನಿನ್ನ ಉದ್ದೇಶ ಏನು, ನಿನ್ನ ಇಂಟೆನ್ಷನ್ ಏನು, ನಿನ್ನ ಗುರಿ ಏನು, ಅದು ಯಾವುದು ಮುಖ್ಯ ಅಲ್ಲ. ಮನಸ್ಸು ಮತ್ತು ನಿನ್ನ ಭಾವನೆಯನ್ನ ನೀನು ಪರಮಾತ್ಮ ಶ್ರೀಕೃಷ್ಣನ ಕಡೆಗೆ ಕರ್ಕೊಂಡು ಹೋಗು.
ನೀನು ಮಾಡುವಂತಹ ಕರ್ಮ ಅದೇನೇ ಆಗಿರಲಿ, ಅಲ್ಲಿ ನಿನ್ನ ಭಾವನೆ ಮತ್ತು ಉದ್ದೇಶ ನಿನ್ನ ಕೃಷ್ಣನ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ ಅಂತಂದರೆ ಅಷ್ಟು ಸಾಕು. ಆ ಕರ್ಮ ಹೇಗಾರು ಇರಲಿ, ನೀನು ಅದನ್ನು ನಿಲ್ಲಿಸಬೇಡ, ಯೋಚನೆ ಮಾಡುವಂತಹದ್ದೇ ಬೇಡ. ಜಸ್ಟ್ ಅಪ್ಲೈ ದಿ ಫೋರ್ಸ್. ನೀನು ಆ ಕರ್ಮವನ್ನು ಮಾಡು. ಮನಸ್ಸು ಶ್ರೀಕೃಷ್ಣನ ಕಡೆಗೆ ನುಗ್ತಾ ಇದೆ ಅಂತಂದಮೇಲೆ ಹಿಂದೆ ಮುಂದೆ ಯೋಚನೆ ಮಾಡಬೇಡ ಅಂತ ಶುಕದೇವರು ಭಾಗವತದಲ್ಲಿ ಒಂದು ಕಡೆ ಹೇಳ್ತಾರೆ. ಬಟ್ ನಾವು ಏನು ಮಾಡ್ತೀವಿ ಅದನ್ನು 100% ಮಾಡಬೇಕು. ಸಂಪೂರ್ಣವಾಗಿ ಮನಸ್ಸು ಮತ್ತು ಭಾವವನ್ನು ಪರಮಾತ್ಮನಲ್ಲಿ ಇಟ್ಟಿರುವಂತೆ 100% ನಾವು ಅದಕ್ಕೆ ಎಫರ್ಟ್ ಹಾಕಬೇಕಾಗುತ್ತೆ. ಈ ವಿಷಯದಲ್ಲಿ ನೋ ಕಾಂಪ್ರಮೈಸ್, ರಾಜಿ ಮಾಡಿಕೊಳ್ಳುವಂತಹದ್ದಿಲ್ಲ. ಇದು ಭಾಗವತದಲ್ಲಿ ಶುಕದೇವರು ಹೇಳಿದ್ದಾರೆ ಅಂತ ಅಲ್ಲ. ಇದೇ ಭಾಗವತದಲ್ಲಿ ನಾವು 3 ದೃಷ್ಟಾಂತಗಳನ್ನು ನೋಡಬಹುದು. ಪರಮಾತ್ಮ ಶ್ರೀಕೃಷ್ಣನ ಸೋದರ ಮಾವ ಈ ಕಂಸ ಬಹಳ ಕ್ರೂರಿ. ಅವನು ತಂದೆ ಉಗ್ರಸೇನನ್ನ ಬಂಧಿಸಿ ಕಾರಾಗೃಹದಲ್ಲಿರಿಸಿ ಸಿಂಹಾಸನದಲ್ಲಿ ಕುಳಿತು ತಾನೇ ರಾಜ ಅಂತ ಹೇಳಿ ರಾಜ್ಯವನ್ನು ಆಳ್ತಾನೆ. ಸೊ ಇದೇ ಕಂಸ ತನ್ನ ಇಡೀ ಜೀವಮಾನದಲ್ಲಿ ಕೊನೆಯ ಗಳಿಗೆಯವರೆಗೆ ಬಹಳ ಭಯದಿಂದನೇ ಜೀವನವನ್ನು ಮಾಡ್ತಾನೆ. ಒಂದೇ ಒಂದು ಕ್ಷಣ ಕೂಡ ಅವನು ನೆಮ್ಮದಿಯಾಗಿರಲಿಲ್ಲ. ಕಂಸನಿಗೆ ತನ್ನ ತಂಗಿ ದೇವಕಿ ಅಂತಂದ್ರೆ ಅತೀವ ಪ್ರೀತಿ. ವಸುದೇವ ಮತ್ತು ದೇವಕಿಗೆ ಮದುವೆಯನ್ನು ಮಾಡಿಸಿ ಮದುವೆಯ ನಂತರ ಅವ್ರನ್ನ ತನ್ನ ರಥದಲ್ಲಿ ಕೂಡಿಸ್ಕೊಂಡು ಮೆರವಣಿಗೆಯನ್ನು ಮಾಡಿಸ್ತಾನೆ ಕಂಸ. ತಂಗಿ ಅಂತಂದ್ರೆ ಅಷ್ಟೊಂದು ಪ್ರೀತಿ. ಸೊ ರಥದಲ್ಲಿ ಅವ್ರನ್ನ ಕೂಡಿಸ್ಕೊಂಡು ಮೆರವಣಿಗೆ ಮಾಡಬೇಕಾದ್ರೆ ಅವನಿಗೆ ಒಂದು ಅಶರೀರ ವಾಣಿ ಕೇಳಿಸುತ್ತೆ. ಆ ಅಶರೀರ ವಾಣಿನ ಏನು ಹೇಳುತ್ತೆ ಅಂತಂದ್ರೆ, ಹೇ ಕಂಸ, ಇಲ್ಲಿ ನೀನು ನಿನ್ನ ತಂಗಿ ಮತ್ತು ತಂಗಿಯ ಗಂಡ ಮದುವೆಯ ಸಮಾರಂಭ ಅಂತ ಹೇಳಿ ನೀನು ಅವರ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದೆಯಾ, ಮೆರವಣಿಗೆ ಮಾಡಿಸ್ತಾ ಇದೆಯಾ, ಜ್ಞಾಪಕ ಇಟ್ಕೋ, ಇದೇ ದೇವಕಿಯ 8ನೇ ಗರ್ಭದಲ್ಲಿ ಹುಟ್ಟುವಂತಹ ಮಗನಿಂದ ನಿನ್ನ ಸಾವು. ಸೊ ಈ ಒಂದು ವಿಚಾರ ಅವನಿಗೆ ಅಶರೀರ ವಾಣಿಯ ಮೂಲಕ ಗೊತ್ತಾಗುತ್ತೆ. ಅಷ್ಟೇ, ಅದೇ ಕ್ಷಣ ಅವನು ದೇವಕಿ ಮತ್ತು ವಸುದೇವನನ್ನು ಬಂಧಿಸಿ ಕಾರಾಗೃಹದಲ್ಲಿ ಇಡ್ತಾನೆ. ಸೊ ಹೀಗೆ ಕಂಸನ ಜೀವನ ಅಂತಂದ್ರೆ ಕೊನೆಯ ಗಳಿಗೆಯವರೆಗೆ ಅವನು ಬಹಳ ಭಯದಲ್ಲಿಯೇ ಕಾಲ ಕಳೆದ. ಕಂಸ ಮಾಡ್ತಾ ಇದ್ದಂತಹ ದ್ವೇಷ ಇರಬಹುದು, ದ್ರೋಹ ಇರಬಹುದು, ವಂಚನೆ ಇರಬಹುದು, ಅವೆಲ್ಲ ಕೇವಲ ಭಯದ ನಿವಾರಣೆಗಾಗಿ ಅವನು ಮಾಡ್ತಾ ಇದ್ದ. ಅಧರ್ಮದ ದಾರಿಯನ್ನು ಹಿಡಿದಿದ್ದ. ಇಷ್ಟೆಲ್ಲ ಆದರೂ ಕೂಡ 100% ಅವನ ಮನಸ್ಸು ಮತ್ತು ಭಾವನೆ ಸದಾ ಕೃಷ್ಣನನ್ನು ನೆನೀತಾ ಇತ್ತು. ಯಾಕೆಂತಂದ್ರೆ ಯಾವ ಸಮಯದಲ್ಲಿ ಈ ಕೃಷ್ಣ ಬಂದು ನನ್ನನ್ನು ಕೊಲ್ತಾನೆ ಎನ್ನುವಂತಹ ಹೆದರಿಕೆ ಅವನನ್ನು ಕಾಡ್ತಾನೆ ಇತ್ತು. ಸೊ ಭಯದ ಹಿಂದೂ ಮತ್ತು ಮುಂದಿನ ಸ್ಥಿತಿ ಗತಿ ಎಲ್ಲ ಕೂಡ ಪರಮಾತ್ಮ ಶ್ರೀಕೃಷ್ಣನಿಂದಲೇ ತುಂಬಿ ಹೋಗಿತ್ತು ಕಂಸನಿಗೆ. ಇನ್ನೂ ಒಂದು ದೃಷ್ಟಾಂತವನ್ನು ನಾವು ನೋಡಬೇಕು ಅಂತಂದ್ರೆ ಭಾಗವತದ 7ನೇ ಸ್ಕಂದದಲ್ಲಿ ಪ್ರಹ್ಲಾದ ಚರಿತ್ರೆ ಬರುತ್ತೆ. ಅಲ್ಲಿ ಹಿರಣ್ಯಕಶಿಪು ಅವನು ಶ್ರೀಹರಿಯನ್ನು ದ್ವೇಷಿಸ್ತಾ ಇದ್ದ. ಎಷ್ಟರ ಮಟ್ಟಿಗೆ ದ್ವೇಷಿಸ್ತಾ ಇದ್ದ ಅಂತಂದ್ರೆ 100% ದ್ವೇಷ ಮಾಡ್ತಾ ಇದ್ದ. ಶ್ರೀಹರಿಯನ್ನ ಸಂಹಾರ ಮಾಡುವವರೆಗೆ ನಾನು ವಿಶ್ರಮಿಸೋದಿಲ್ಲ ಅಂತ ಹೇಳಿ ಅವನು ಒಂದು ಶಪಥವನ್ನೇ ತಗೊಂಡಿದ್ದ. ಮತ್ತು ಭಗವಂತ ಅಂತಂದ್ರೆ ಅದು ನಾನು, ಐ ಆಮ್ ದಿ ಗಾಡ್, ನಾನೇ ಭಗವಂತ, ಶ್ರೀಹರಿ ದೇವರಲ್ಲ. ಅದರಿಂದ ಪೂಜೆ ಪುನಸ್ಕಾರ, ಪ್ರಾರ್ಥನೆ, ಆರಾಧನೆ, ಅಭಿಷೇಕ ಇವೆಲ್ಲ ಮಾಡಬೇಕು ಅಂತಂದ್ರೆ ನೀವು ನನಗೆ ಮಾಡಬೇಕು. ಗುಡಿ ಗೋಪುರ ಕಟ್ಟಬೇಕು, ಮಂದಿರ ಕಟ್ಟಬೇಕು ಅಂತಂದ್ರೆ ನನ್ನ ಗುಡಿ ಗೋಪುರ ಮಂದಿರವನ್ನ ಕಟ್ಟಬೇಕು. ಮತ್ತು ಇಲ್ಲಿ ಯಾರು ಕೂಡ ಹರಿಯ ಹೆಸರನ್ನ ಹೇಳಬಾರದು. ಸೊ ಹೀಗೆ ಹಿರಣ್ಯಕಶಿಪಿನ ಮನಸ್ಸು, ಗಮನ ಎಲ್ಲ ಕೂಡ ಸಂಪೂರ್ಣವಾಗಿ ಪರಮಾತ್ಮನ ಮೇಲಿತ್ತು. ಅದನ್ನೇ ಶುಕಾಚಾರ್ಯರು ಹೇಳ್ತಾರೆ, ಮನಃ ಕೃಷ್ಣೇ ನಿವೇಶಯೇ. ಅದೇ ರೀತಿ ಮತ್ತೂ ಒಂದು ದೃಷ್ಟಾಂತವನ್ನು ನಾವು ನೋಡಬಹುದು. ಶಿಶುಪಾಲ. ಈ ಶಿಶುಪಾಲ ಪರಮಾತ್ಮ ಶ್ರೀಕೃಷ್ಣನ ದ್ವೇಷ ಮಾಡ್ತಾ ಇದ್ದ. ಎಷ್ಟರ ಮಟ್ಟಿಗೆ ದ್ವೇಷ ಮಾಡ್ತಾ ಇದ್ದ? 100% ದ್ವೇಷ ಮಾಡ್ತಾ ಇದ್ದ. ನಾವು ಈ 3 ವ್ಯಕ್ತಿಗಳನ್ನ ಗಮನಿಸಿದ್ರೆ, ಅದು ಕಂಸ ಆಗಿರಬಹುದು, ಹಿರಣ್ಯಕಶಿಪು ಆಗಿರಬಹುದು, ಶಿಶುಪಾಲ ಆಗಿರಬಹುದು, ಅವರೆಲ್ಲರಲ್ಲಿಯೂ ಇದ್ದಂತಹ ಈ ನೆಗೆಟಿವ್ ಕ್ವಾಲಿಟಿ 100% ನೆಗೆಟಿವ್ ಕ್ವಾಲಿಟಿನೇ ಆಗಿತ್ತು. ಸೊ ಅನೇಕ ಬಾರಿ ನಾವು ಹೇಳ್ತೀವಿ, ನನಗೂ ಕೂಡ ಭಗವಂತ ಅಂತಂದ್ರೆ ಬಹಳ ಭಕ್ತಿ ಇದೆ, ನನಗೆ ದೇವರಲ್ಲಿ ಶ್ರದ್ಧೆ ಇದೆ, ನಾನು ದೇವರನ್ನ ನಂಬ್ತೀನಿ ಅಂತ ನಾನು ಹೇಳಿದ್ರು ಕೂಡ ನಮ್ಮ ನಂಬಿಕೆ ಆಗಲಿ ಶ್ರದ್ಧೆ ಆಗಲಿ
ಅಥವಾ ನಮ್ಮ ಪ್ರಾರ್ಥನೆ ಆಗಲಿ 100% ನಾವು ಭಗವಂತನಿಗೆ ಕೊಡ್ತಾ ಇಲ್ಲ. ಯಾಕೆಂದರೆ ನಮ್ಮ ಮನಸ್ಸು ಮತ್ತೊಂದು ಕ್ಷಣದಲ್ಲಿ ಅದು ಭಗವಂತನನ್ನು ಬಿಟ್ಟು ದೂರ ಹೊರಟೋಗುತ್ತೆ. ಸೊ 100% ನಾವು ಮಾಡ್ತಾ ಇಲ್ಲ. ಆದರೆ ಕಂಸ, ಹಿರಣ್ಯಕಶಿಪು, ಶಿಶುಪಾಲ ಇವರು 3 ಜನ ತಮ್ಮ ಜೀವನದ ಕೊನೆಯ ಗಳಿಗೆವರೆಗೆ ಪರಮಾತ್ಮನ ಭಯದಲ್ಲಿ, ಶುಕಾಚಾರ್ಯರೇನು ಹೇಳಿದ್ದಾರೆ, ಮನಸ್ಸು ಮತ್ತು ಭಾವನೆ 100% ಭಗವಂತನಲ್ಲಿರಬೇಕು. ಇಂಟೆನ್ಷನ್ ಏನಾದರೂ ಆಗಿರಲಿ, ನಿನ್ನ ಮನಸ್ಸು ಭಾವನೆ ಎನ್ನುವಂತಹದ್ದು ಪರಮಾತ್ಮನಲ್ಲಿ ಸಂಪೂರ್ಣವಾಗಿ 100% ಇದೆ ಅಂತಂದರೆ ಯು ಡೂ ಇಟ್, ಡೋಂಟ್ ಸ್ಟಾಪ್ ದಟ್ ವರ್ಕ್ ಅಂತ ಹೇಳ್ತಾರೆ. ಸೊ ಈ ಪ್ರಕಾರ ಕಂಸ ಆಗಲಿ, ಹಿರಣ್ಯಕಶಿಪು ಆಗಲಿ, ಶಿಶುಪಾಲ ಆಗಲಿ ಅವರೆಲ್ಲ ಅಷ್ಟೊಂದು ಹೆದರಿಕೆಯಿಂದ ಇದ್ದು ಪರಮಾತ್ಮನನ್ನೇ ದ್ವೇಷ ಮಾಡ್ತಾ ಇದ್ರು ಕೂಡ ಆ ದ್ವೇಷ ಅನ್ನುವಂತಹದ್ದು 100% ಇತ್ತು. ಸೊ ನಮ್ಮ ಭಕ್ತಿ, ನಮ್ಮ ನಂಬಿಕೆ, ನಮ್ಮ ಶ್ರದ್ಧೆ ಎನ್ನುವಂತಹದ್ದು 100% ನಾವು ಭಗವಂತನಲ್ಲಿ ಇಟ್ಟಿರಬೇಕು. ಸೊ ಅದನ್ನೇ ಇಲ್ಲಿ ಶುಕದೇವರು ಹೇಳ್ತಾರೆ, ಮನಃ ಕೃಷ್ಣೇ ನಿವೇಶಯೇ. ಮತ್ತು ಕರೋತಿ ಯತ್ಯತ್, ನಾವು ಮಾಡುವಂತಹ ಆ ಕರ್ಮ ಯಾವುದೇ ಆಗಿರಲಿ, ಕಾಯ ವಾಚ ಮನಸ ಅಂತ ನಾವೇನು ಹೇಳಿ ಕರ್ಮವನ್ನು ಮಾಡ್ತೀವಿ, ಅದು ಯಾವುದೇ ರೀತಿಯಲ್ಲಿ ಆಗಿರಲಿ, ಮಾಡುವಂತಹದ್ದನ್ನ ಮಾಡುವ ಮುಂಚೆ ಮತ್ತು ಮಾಡಿದ ನಂತರದಲ್ಲಿ ಆ ಕರ್ಮವನ್ನು ಪರಮಾತ್ಮ ಸಂಪೂರ್ಣವಾಗಿ ಸಕಲಂ ಅವೆಲ್ಲವನ್ನ ನಾರಾಯಣ ಏತಿ ಸಮರ್ಪಯೇತತ್. ಮಾಡಿದಂತಹ ಕರ್ಮ ಅಲ್ಲಿ ಇಂಟೆನ್ಷನ್ ಇತ್ತು ಇರಲಿಲ್ವೋ ಯಾವುದು ಬೇಡ, ಒಟ್ಟಿನಲ್ಲಿ ಏನು ಮಾಡಿದ್ದೀನಿ ಅವೆಲ್ಲವನ್ನು ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ಒಟ್ಟಿನಲ್ಲಿ ಮಾಡಿದಂತಹ ಅಷ್ಟೂ ಕರ್ಮ ಮಾಡುವುದಕ್ಕೆ ಮುಂಚೆ ಮತ್ತು ಮಾಡಿದ ನಂತರ, ಹೇ ನಾರಾಯಣ ಇದನ್ನ ನಾನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ನಾರಾಯಣ ಏತಿ ಸಮರ್ಪಯೇತತ್. ಸೊ ಐ ಆಮ್ ಡೆಡಿಕೇಟಿಂಗ್ ಎವ್ರಿಥಿಂಗ್ ಟು ಯು. ಪರಮಾತ್ಮನಿಗೆ ಸಮರ್ಪಣೆ ಮಾಡುವಂತಹದ್ದನ್ನು ಮಾತ್ರ ನಾವು ಮರಿಬಾರದು. ಅದನ್ನು ಇಲ್ಲಿ ಭಾಗವತ ಹೇಳ್ಕೊಡ್ತಾ ಇರುವಂತಹದ್ದು. ಸೊ ದಿಸ್ ಈಸ್ ಕಾಲ್ಡ್ ಸಮರ್ಪಣಾ ಭಾವ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಾವು ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತೀವಿ. ಕೆಲವೊಮ್ಮೆ ನಾವು ಮಾಡ್ತಾ ಇರುವಂತಹ ಕರ್ಮದ ಬಗ್ಗೆ ನಮಗೆ ಅರಿವು ಇರುತ್ತೆ, ಮತ್ತೊಮ್ಮೆ ನಮಗೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನುವಂತಹ ಅದರ ಬಗ್ಗೆ ಅರಿವು ಇರೋದಿಲ್ಲ. ಮಾಡುವಂತಹ ಕರ್ಮವನ್ನು ನಾವು ಪರಮಾತ್ಮನಿಗೆ ಅರ್ಪಿಸುವಂತಹದ್ದು ಅಷ್ಟು ಸುಲಭನ? ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ, ಅಂತ ಅದರಲ್ಲಿ ಮಾಡ್ತಾ ಇರೋದನ್ನ ನಾವು ಭಗವಂತನಿಗೆ ಅರ್ಪಿಸುವಂತಹದ್ದು ಅಷ್ಟೊಂದು ಸುಲಭನ? ಅದಕ್ಕೆ ಭಾಗವತ ಉತ್ತರ ಕೊಡುತ್ತೆ, ಎಸ್ ಇಟ್ ಈಸ್ ವೆರಿ ಈಸಿ. ಆದರೆ ಅರ್ಪಣೆ ಮಾಡುವುದಕ್ಕೆ ಮುಂಚೆ ನೀನು ಒಂದು ಸಂಕಲ್ಪವನ್ನು ಮಾಡಬೇಕು. ನಾನು ಮಾಡುವಂತಹ ಕರ್ಮ ಅದು ಏನೇ ಆಗಿರಲಿ, ಹೇಗೆ ಇರಲಿ, ಕಾಯ ವಾಚ ಮನಸ, ಆ ಕರ್ಮವನ್ನು ನಾನು ದೇಹ ಇಂದ್ರಿಯಗಳನ್ನು ಉಪಯೋಗಿಸಿ ಮಾಡಿರ್ತೀನೋ, ಥ್ರೂ ದಿ ಸ್ಪೀಚ್ ಮಾಡಿರ್ತೀನೋ, ಅಥವಾ ನನ್ನ ಮನೋಬುದ್ಧಿ ಅಹಂಕಾರ ಚಿತ್ತ ಇವುಗಳನ್ನು ಹಾಕಿ ಕರ್ಮವನ್ನು ಮಾಡಿರ್ತೀನೋ, ಒಟ್ಟಿನಲ್ಲಿ ನಾನು ಮಾಡಿರುವಂತಹದನ್ನ ಮಾಡುವುದನ್ನ ನಾನು ಪರಮಾತ್ಮ ನಿನಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಈ ಕರ್ಮನೂ ನನಗೆ ಬೇಡ, ಕರ್ಮದ ಫಲ ಕೂಡ ನನಗೆ ಬೇಡ ಅಂತ ಹೇಳಿ ಸಂಪೂರ್ಣವಾಗಿ ನಾನು ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅನ್ನುವಂತಹ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡ್ರೆ ನಂತರ ನನ್ನಲ್ಲಿ ಆ ಒಂದು ಪಾಪದ ಕರ್ಮ ಮಾಡುವಂತಹ ಪ್ರಜ್ಞೆ ಬೆಳೆಯೋದೇ ಇಲ್ಲ. ಯಾಕೆಂತಂದ್ರೆ ಮಾಡುವಂತಹದ್ದೆಲ್ಲ ನಾನು ಭಗವಂತನಿಗೆ ಕೊಡ್ತಾ ಇದ್ದೀನಿ ಅಂತಂದಮೇಲೆ ಭಗವಂತ ಕೂಡ ನನ್ನ ಮನೋಬುದ್ಧಿಯಲ್ಲಿ ಯಾವ ಕರ್ಮವನ್ನು ನಾನು ಮಾಡಬೇಕು, ಯಾವುದು ಅರ್ಪಣೆಗೆ ಯೋಗ್ಯ ಅಂತಹದ್ದನ್ನು ಮಾತ್ರ ನನಗೆ ಗೊತ್ತಾಗುವ ಹಾಗೆ ಮಾಡಿಸ್ತಾನೆ. ಅದರಿಂದ ಈ ವಿಚಾರದಲ್ಲಿ ಅನುಮಾನ ಬೇಡ. ಕೇವಲ ಒಂದು ಕರ್ಮವನ್ನು ಮಾಡಿ ಅದು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯಾಕೆ ಅಂತಂದರೆ ಕರ್ಮದಿಂದ ಬರುವಂತಹ ಫಲ ಯಾವುದೇ ಆಗಲಿ, ಇಟ್ ಇಸ್ ಕಾಲ್ಡ್ ಶೇವಧಿ. ಶೇವಧಿ ಅಂತಂದರೆ ಮಾಡುವಂತಹ ಕರ್ಮದಿಂದ ಸಿಗುವಂತಹ ಫಲ ಅದು ಏನೇ ಆದರೂ ಕೂಡ ಅದು ನಮ್ಮ ಜೊತೆ ಶಾಶ್ವತವಾಗಿರೋದಿಲ್ಲ. ಅದರಿಂದ ಶಾಶ್ವತವಾಗಿ ಇಲ್ಲದೇ ಇರುವಂತಹ ಫಲವನ್ನು ನಾವು ಇಟ್ಕೊಳ್ಳುವುದರ ಬದಲು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಣೆ ಮಾಡುವಂತಹದ್ದು. ಸೊ ಇಂತಹ ಭಾವವನ್ನು ನಾನು ಹೊಂದಿ ಆ ಮೂಲಕ ನಾನು ಭಗವಂತನಲ್ಲಿ ಸಂಕಲ್ಪ ಮಾಡಿದ್ದೀನಿ, ನಾನು ಮಾಡಿರುವ ಎಲ್ಲವನ್ನು ನಾನು ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನನ್ನ ಕೈನಲ್ಲಿ ಭಗವಂತ ಒಂದು ಕೆಟ್ಟ ಕರ್ಮವನ್ನು ಮಾಡಿಸೋದೇ ಇಲ್ಲ. ಯಾಕೆ ಅಂತಂದರೆ ಭಗವಂತನನ್ನು ನಾವು ಏನು ಕರಿತೀವಿ, ಹೀ ಈಸ್ ಎ ಜ್ಞಾನ ಸ್ವರೂಪಿ. ಭಗವಂತ ಅಂತಂದರೆ ಹೀ ಈಸ್ ಎ ಜ್ಞಾನ ಸ್ವರೂಪಿ. ಅವನು ನನಗೆ ಯಾವ ಜ್ಞಾನವನ್ನು ಕೊಡ್ತಾನೆ, ಯಾವ ಕರ್ಮವನ್ನು ಮಾಡಬೇಕು ಅಂತಹ ಜ್ಞಾನವನ್ನು ಮಾತ್ರ ನನಗೆ ಕೊಡ್ತಾನೆ. ಅದರಿಂದ
ಬೇಡದ ಕರ್ಮ, ಇದು ಪಾಪದ ಕರ್ಮ ಅಂತಂದರೆ ಅಂತಹದ್ದು ನನ್ನ ಬಳಿಗೆ ಬಾರದಂತೆ ಅವನು ಮಾಡ್ತಾನೆ. ಸೊ ಅಂತಹದ್ದು ನಮ್ಮ ಬಳಿ ಬಂದಾಗ ನಾವು ಆ ಕರ್ಮವನ್ನು ಮಾಡೋದೇ ಇಲ್ಲ. ಕರ್ಮವನ್ನು ನಾನು ಮಾಡೇ ಇಲ್ಲ ಅಂತಂದಮೇಲೆ ಅದನ್ನು ಭಗವಂತನಿಗೆ ನನಗೆ ಅರ್ಪಣೆ ಮಾಡುವಂತಹದ್ದು ಇರೋದಿಲ್ಲ. ಸೊ ಸಮರ್ಪಣಾ ಭಾವ ಅನ್ನುವಂತಹದ್ದು ನನ್ನಲ್ಲಿ ಉಂಟಾದರೆ ಅದು ಅಜ್ಞಾನ ಅನ್ನುವಂತಹದ್ದನ್ನು ನಾಶ ಮಾಡುತ್ತೆ. ಯಾವ ಜಾಗದಲ್ಲಿ ಅಜ್ಞಾನ ನಾಶವಾಗುತ್ತೆ ಆ ಜಾಗದಲ್ಲಿ ಜ್ಞಾನ ಅನ್ನುವಂತಹದ್ದು ಪ್ರತಿಷ್ಠಿತವಾಗುತ್ತೆ. ಸೊ ಜ್ಞಾನ ಇರುವಂತಹ ಜಾಗದಲ್ಲಿ ಅಸತ್ಕರ್ಮಗಳು ಹೇಗೆ ತಾನೇ ನಡೆಯುತ್ತೆ. ಆದ್ದರಿಂದ ಪರಮಾತ್ಮನಿಗೆ ನಾನು ಅರ್ಪಣೆ ಮಾಡ್ತೀನಿ ಅನ್ನುವಂತಹ ಸಂಕಲ್ಪ ನಾವು ಮಾಡಿಕೊಂಡ್ರೆ ಮುಂದೆ ಎಲ್ಲವನ್ನ ಭಗವಂತನೇ ಮಾಡಿಸ್ತಾ ಹೋಗ್ತಾನೆ. ಸೊ ಅದನ್ನ ಇಲ್ಲಿ ಆಚಾರ್ಯ ಶುಕದೇವರು ಹೇಳ್ತಾರೆ, ಕೇನಾಪಿ ಭಾವೇನ ಮನಃ ಕೃಷ್ಣೇ ನಿವೇಶಯೇ. ಸೊ ಅವೇರ್ನೆಸ್ ಅಂತ ನಾವು ಹೇಳ್ತೀವಿ, ಅಂದರೆ ಒಂದು ಪ್ರಜ್ಞೆ, ಅವೇರ್ನೆಸ್ ಅನ್ನುವಂತಹದ್ದು ಜಾಗೃತವಾದಾಗ ನಾವು ಕೆಟ್ಟದ್ದು ಅನ್ನುವಂತಹದ್ದನ್ನ ಯೋಚನೆ ಕೂಡ ಮಾಡೋದಿಲ್ಲ. ನಾವು ಯೋಚನೆ ಮಾಡ್ತಾ ಇಲ್ಲ ಅಂತಂದಮೇಲೆ ಆ ಪ್ರಕಾರದ ಕರ್ಮ ಅನ್ನುವಂತಹದ್ದು ಕೂಡ ನಡೆಯೋದಿಲ್ಲ. ಆ ಕರ್ಮಕ್ಕೆ ಒಂದು ಪ್ರಚೋದನೆ ಎನ್ನುವಂತಹದ್ದು ಕೊಡೋದಿಲ್ಲ. ದಿ ನೆಗೆಟಿವ್ ಕ್ವಾಲಿಟೀಸ್ ವಿಲ್ ಡ್ರಾಪ್ ಆಫ್ ಆಟೋಮ್ಯಾಟಿಕಲಿ. ಸೊ ಇಂತಹ ಕರ್ಮವನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ನಾರಾಯಣ ಏತಿ ಸಮರ್ಪಯಾಮಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಶ್ರೀ ಶ್ರೀನಿವಾಸನ ಪಾದಚರಣೆಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಮತ್ತು ಈ ಒಂದು ಪ್ರವಚನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ಶ್ರೀನಿವಾಸ ದೇವಸ್ಥಾನದ ಎಲ್ಲ ಕಾರ್ಯಕಾರಿ ಸದಸ್ಯರುಗಳಿಗೆ ಹಾಗೂ ಕ್ಷಮಾ ಅಕ್ಕಂಗೆ ಅನಂತ ನಮಸ್ಕಾರಗಳು. ಶ್ರೀ ಕೃಷ್ಣಾರ್ಪಣ.